Welcome you all for this Good Friday service this morning. ಶುಭ ಶುಕ್ರವಾರದ ದಿನದಂದು ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತಾ ಇದ್ದೇನೆ. It's in English, Kannada and Hindi, all the three congregations combined together. Good to see all of you. ಇಂಗ್ಲಿಷ್ ಹಾಗೂ ಹಿಂದಿ ಎಲ್ಲ ಸಭೆಯವರು ಜೊತೆಯಾಗಿ ಕೂಡಿದ್ದೇವೆ, ಹಾಗಾಗಿ ನಾವು ಸಂತೋಷಗೊಳ್ಳುವವರಾಗಿದ್ದೇವೆ. We are growing and we are finding it difficult to fit everyone here now. ನಾವು ಬೆಳೆಯುತ್ತಾ ಇದ್ದೇವೆ ಹಾಗೂ ಎಲ್ಲರನ್ನು ಈ ಸ್ಥಳದಲ್ಲಿ ಕೂರಿಸುವುದು ಅದು ಕಷ್ಟವಾಗಿದೆ. I appreciate all of you for joining and all those who have joined online. We welcome you in the name of our Lord and Savior Jesus Christ. ಇಲ್ಲಿ ನೀವು ಬಂದದಕ್ಕಾಗಿ ಹಾಗೂ ಆನ್ಲೈನ್ ವೇದಿಕೆಯಲ್ಲಿ ಸೇರಿ ಬಂದ ನಿಮ್ಮನ್ನು ಕೂಡ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುವವರಾಗಿದ್ದೇವೆ. Amen. And as we sit here today contemplating about all that Jesus has done 2000 years ago, 2000 ವರ್ಷಗಳ ಹಿಂದೆ ಯೇಸು ಏನನ್ನು ಮಾಡಿದ್ದೇನೆ ಎಂಬುದನ್ನು ನಾವು ಯೋಚಿಸುತ್ತಿರುವಾಗ, that's the reason we are all here this morning. ಈ ಬೆಳಗಿನ ಜಾವದಲ್ಲಿ ನಾವು ಇಲ್ಲಿ ಸೇರಿ ಬರುವುದಕ್ಕೆ ಅದೇ ಕಾರಣವಾಗಿದೆ. If Jesus wouldn't have come 2000 years ago to this world, ಯೇಸು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬರದೆ ಹೋಗಿದ್ದರೆ, if Jesus wouldn't have come into your hearts how many years ago, I don't know, it would be different for different one of us. ಒಬ್ಬೊಬ್ಬರಿಗೆ ಬೇರೆ ರೀತಿಯಾಗಿರಬಹುದು, ಆದರೆ ಯೇಸು ನಿಮ್ಮ ಹೃದಯಗಳಲ್ಲಿ ಬರದೆ ಹೋಗಿದ್ದರೆ I don't know where we would be today. ಎಲ್ಲಿ ನೀವು ಇರುತ್ತಿದ್ದರೆ ಎಂದು ನನಗೆ I ತಿಳಿದಿಲ್ಲ. don't know what would be the state of our lives. ನಮ್ಮ ಜೀವಿತದ ಗತಿಯು ಏನಾಗಿರುತ್ತದೆ ಎಂಬುದು ನಮಗೆ ತಿಳಿದಿಲ್ಲ. Such a blessedness to know Jesus as the Lord and Savior of our life. ನಮ್ಮ ಜೀವಿತದಲ್ಲಿ ಯೇಸುವನ್ನು ನಾವು ಸ್ವಂತ ರಕ್ಷಕನಾಗಿ ನೋಡಿರುವುದು ಅದು ನಮ್ಮ ಭಾಗ್ಯವಾಗಿದೆ. We cannot compare this to any blessing of this world. ಈ ಲೋಕದ ಯಾವುದೇ ಆಶೀರ್ವಾದಕ್ಕೆ ಅದನ್ನು ನಾವು ಹೋಲಿಸಲು ಸಾಧ್ಯವಿಲ್ಲ. At the same time, we should also understand it did not come to us free. ಆದರೆ ಯಾವುದೇ ಒಂದು ಬೆಲೆ ಇಲ್ಲದೆ ಆತನು ನಮಗೋಸ್ಕರ ಬರಲಿಲ್ಲ. The most costliest gift in this world. ತುಂಬಾ ಬೆಲೆಯುಳ್ಳ ಒಂದು ಗಿಫ್ಟ್ ಆಗಿ ಆತನು ಬಂದವನು. More costly than diamond or platinum or whatever. ವಜ್ರ ಅಥವಾ ಬೇರೆ ಯಾವುದೇ ಬೆಲೆ ಬಾಳೋ ವಸ್ತುಕ್ಕಿಂತ ಜಾಸ್ತಿ ಬೆಲೆಯುಳ್ಳಂತ ದೇವರು. The most costliest gift has come to you and I free of cost. ಆದರೆ ಅಂತ ಬೆಲೆಯುಳ್ಳಂತವನು ನಮಗೋಸ್ಕರ ಬೆಲೆ ಇಲ್ಲದೆ ಬಂದನು. It's a demonstration of God's love for each one of us. ಅದು ನಮ್ಮ ದೇವರ ಪ್ರೀತಿಯನ್ನು ತೋರಿಸುವಂತದಾಗಿದೆ. You know, each one of us as we seated here might be going through different experiences in life. ಇಲ್ಲಿ ಕೂತಿರೋ ನಾವೆಲ್ಲರೂ ಬೇರೆ ಬೇರೆ ವಿಚಾರದಲ್ಲಿ ಹೋಗುತ್ತಾ ಇರಬಹುದು. We might be having our own family challenges. ನಮ್ಮ ವೈಯಕ್ತಿಕವಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಇಶ್ಯೂ ಇರಬಹುದು. We might be going through serious personal challenges in life. ವೈಯಕ್ತಿಕವಾದ ಸವಾಲುಗಳನ್ನು ನಾವು ಎದುರಿಸುತ್ತಾ ಇರಬಹುದು. Financial challenges. ಹಣಕಾಸಿನ ಸವಾಲುಗಳನ್ನು ಎದುರಿಸುತ್ತಾ ಇರಬಹುದು. In our body. ನಾವು ಹುಷಾರಿಲ್ಲದೆ ಇರಬಹುದು. Depression, stress, all the mental ailments. ತುಂಬಾ ಬೇಜಾರಲ್ಲಿ ತುಂಬಾ ಕಷ್ಟದ ಪರಿಸ್ಥಿತಿಗಳಲ್ಲಿ ಹೋಗುತ್ತಾ ಇರಬಹುದು. Whatever you might be going through. ಯಾವುದರಲ್ಲಿ ನೀವು ಹಾದು ಹೋಗುತ್ತಾ ಇದ್ದರೂ ಕೂಡ, but the fact is that ಸತ್ಯ ಏನೆಂದರೆ that cannot be changed. ಅದನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ. Is that God loves you. ದೇವರು ನಮ್ಮನ್ನು ಪ್ರೀತಿಸುತ್ತಾನೆಂಬುದು. Hallelujah. 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 And we can have hope. ಹಾಗೂ ನಮ್ಮಲ್ಲಿ ನಿರೀಕ್ಷೆಯೂ ಇದೆ. Because he will draw us out from whatever experience, he will draw us out of it. ನಾವು ಹಾದು ಹೋಗುತ್ತಿರುವ ಪ್ರತಿಯೊಂದು ವಿಚಾರಗಳಿಂದ ಆತನು ನಮ್ಮನ್ನು ಹೊರತರುತ್ತಾನೆ ಎಂಬ The Lord ನಿರೀಕ್ಷೆಯೂ Jesus ಇದೆ. whom we worship will always lead us in triumph in Christ Jesus. ಯೇಸುವನ್ನು ನೀವು ಸಿಂಬಾಲಿಸುತ್ತಿರುವಾಗ ಆತನು ಎಲ್ಲಾ ಕಷ್ಟಗಳಿಂದ ನಿಮ್ಮನ್ನು ಜಯಕ್ಕೆ The ಏರಿಸುವಂತನಾಗಿದ್ದಾನೆ. situation that you are in is not to finish you. The situation that you are in, God is going to cause you to triumph over it. ನೀವು ಇರುವಂತಹ ಪರಿಸ್ಥಿತಿಯಲ್ಲಿ ದೇವರು ನಿಮ್ಮನ್ನು ಸೋಲಿಗೆ ಒಳಪಡಿಸುವುದಿಲ್ಲ, ಆದರೆ ಅದರ ಮೇಲೆ ಜಯವನ್ನು ಕೊಡುವಾತನಾಗಿದ್ದಾನೆ. As we go through the dark season of our life, ನೀವು ಕತ್ತಲೆಯ ಜೀವಿತದಲ್ಲಿ ಹಾದು ಹೋಗುತ್ತಿರುವಾಗ, as we go through the tunnel experience of our life, ನೀವು ಒಂದು ಕತ್ತಲೆಯ ಕಷ್ಟದ ಪರಿಸ್ಥಿತಿಯಲ್ಲಿ all that we need to is to hang on to the love of Jesus. ನೀವು ದೇವರ ಪ್ರೀತಿಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. Just hold on. We might not be understanding many things, why it's happening in our life. ಯಾಕೆ ಈ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಆಗುತ್ತಾ ಇದೆ ಎಂದು ನಿಮಗೆ ಅರ್ಥವಾಗದೇ ಇರಬಹುದು, ಆದರೆ ನೀವು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. We might not be understanding many things that are happening around the world today. ನಮ್ಮ ಈ ಲೋಕದಲ್ಲಿ ನಡೆಯುತ್ತಿರುವಂತಹ ಬಹಳ ಸಂಗತಿಗಳು ನಿಮಗೆ ಅರ್ಥವಾಗದೆ ಹೋಗಬಹುದು. But I pray that we'll all understand that God loves me. ಆದರೆ ನಾನು ಪ್ರಾರ್ಥಿಸುತ್ತೇನೆ, ದೇವರು ನನ್ನನ್ನು ಪ್ರೀತಿಸುತ್ತಾನೆ ಎಂಬ ಸತ್ಯತೆಯನ್ನು ನೀವು ಅನುಕೊಳ್ಳಬೇಕು. This understanding will cause you to triumph over anything that you would be going through in your life. ನೀವು ಹೋಗುತ್ತಿರುವ ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ನೀವು ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ ಎಂಬುದು ಗೊತ್ತಾದರೆ ನೀವು ಜಯವನ್ನು There ಅನುಭವಿಸುತ್ತೀರಿ. is power in God's love. ಯಾಕಂದ್ರೆ ದೇವರ ಪ್ರೀತಿಯಲ್ಲಿ ಅದು ಶಕ್ತಿ ಇದೆ. Shall we give all one more round of huge applause unto Jesus? ಯೇಸುವಿಗೋಸ್ಕರ ನಾವು ಕೈ ಚಪ್ಪಾಳೆಯನ್ನು ಹೊಡೆಯುವ. Amen. There have been so many Fridays since the world has been created. ಈ ಲೋಕವು ಸೃಷ್ಟಿಯಾಗಲ್ಪಟ್ಟಿದ್ರಿಂದ ತುಂಬಾ ಶುಕ್ರವಾರಗಳು ಬರುತ್ತದೆ. I don't know how many years. ಎಷ್ಟು ವರ್ಷಗಳು ನನಗೆ ಗೊತ್ತಿಲ್ಲ. Thousands and lakhs and millions of Fridays have gone by since the world has been created. ಶುಕ್ರವಾರಗಳು ಬರುತ್ತವೆ ಹೋಗುತ್ತಾ ಇದೆ.
There have been a lot of Fridays, ತುಂಬಾ ಶುಕ್ರವಾರಗಳು, but there is one Friday is called Good Friday. ಆದರೆ ಒಂದು ಶುಕ್ರವಾರವು ಅದು ಶುಭ ಶುಕ್ರವಾರ ಎಂದು It is ಕರೆಯಲ್ಪಡುತ್ತದೆ. not this Friday, ಈ ಶುಕ್ರವಾರ ಅಲ್ಲ, it was that Friday. ಅದು ಆ ಶುಕ್ರವಾರ. Today we might celebrate Good Friday. ನಾವು ಇವತ್ತು ಶುಭ ಶುಕ್ರವಾರ ಎಂದು ಆಚರಿಸಬಹುದು. But today is Good Friday, but the Good Friday is only one Friday that happened 2000 years ago. ಆದರೆ ಇದು ಶುಕ್ರವಾರ, ಆದರೆ ನಿಜವಾದ ಶುಭ ಶುಕ್ರವಾರ ಅದು 2000 ವರ್ಷಗಳ ಹಿಂದೆ ಆದದ್ದು. That day was Jesus, the Son of God, was crucified on the cross ಆ ದಿನ ದೇವರ ಮಗನು ಕ್ರೂಜೆ ಮೇಲೆ ಸತ್ತನು, to die for your sins and me ನನಗೋಸ್ಕರ ಹಾಗೂ ನಿಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಆತನು and ಸತ್ತನು give us eternal life. ಹಾಗೂ ನಮಗೆ ನಿತ್ಯ ಜೀವವನ್ನು ಆತನು ಕೊಟ್ಟನು. That day was the day that good overcame the bad. ಆ ದಿನದಲ್ಲಿ ಕೆಟ್ಟತನದಿಂದ ನೀತಿವಂತಿಕೆಯು ಸತ್ಯತೆಯು ಮೇಲೆ ಬಂತು. Why is it called Good Friday? ಯಾಕೆ ಅದನ್ನು ಶುಭ ಶುಕ್ರವಾರ ಎಂದು ಕರೆಯುತ್ತಾರೆ? It was the day that good triumphed over the bad, all that happened in this world. ಯಾಕಂದರೆ ಕೆಟ್ಟತನದ ಮೇಲೆ ಒಳ್ಳೆತನವು ಅದು ಜಯವನ್ನು ಗಳಿಸಿತು ಈ It was ಲೋಕದ the ಮೇಲೆ. day that light pierced through the darkness and overcame the darkness that had covered this world. ಕತ್ತಲೆಯು ಈ ಲೋಕದ ಮೇಲೆ ಕವಿದಿತು, ಆದರೆ ದೇವರ ಬೆಳಕು ಅದರ ಮೇಲೆ ಜಯವನ್ನು ಗಳಿಸಿತು. It was the day that truth triumphed over all the lies that were prevailing in this world. ಲೋಕದಲ್ಲಿರುವ ಎಲ್ಲಾ ಸುಳ್ಳಿನ ಅಂಶಗಳ ಮೇಲೆ ದೇವರ ಸತ್ಯತೆಯು ಅದು ಜಯವನ್ನು It ಗಳಿಸಿತು. was the day justice triumphed over injustice. ನೀತಿವಂತಿಕೆಯು ಅನೀತಿವಂತಿಕೆಯ ಮೇಲೆ ಜಯವನ್ನು ಗಳಿಸಿತು. It was a great day in history for us. ಹಾಗೂ ಇತಿಹಾಸದಲ್ಲಿ ಅದು ನಮಗೊಂದು ಉತ್ತಮ ಒಳ್ಳೆಯ We must ದಿನವಾಗಿದೆ. be thanking God that God has given that revelation to each one of us. ಯಾಕಂದ್ರೆ ದೇವರು ನಮಗೆ ಈ ಒಂದು ಪ್ರಕಟಣೆಯನ್ನು ನಮಗೆ ಕೊಟ್ಟಿದ್ದಾನೆ, ಅದಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. So today we don't have to mourn and be sorrowful to what has happened. ಏನು ನಡೆದಿದೆಯೋ ಅದರ ಬಗ್ಗೆ ತುಂಬಾ ಬೇಜಾರು ಅರ್ಥಕೊಂಡು ಇರಬೇಕಾಗಿಲ್ಲ. Many church traditions celebrate Good Friday, Easter in so many different ways. ಬೇರೆ ಬೇರೆ ಸಭೆಗಳು ಈ ಈಸ್ಟರ್ ಅಥವಾ ಶುಭ ಶುಕ್ರವಾರವನ್ನು ಬೇರೆ ಬೇರೆ ರೀತಿಯಲ್ಲಿ ಆಚರಿಸುತ್ತಾರೆ. If some of you are fasting and mourning, I hope that it's not for Jesus but for yourself. ಕೆಲವರು ಉಪವಾಸದಿಂದ ಕಣ್ಣೀರಿಡುತ್ತಾ ಪ್ರಾರ್ಥಿಸುತ್ತಾ ಇದ್ದಾರೆ, ಅದು ಯೇಸುವಿಗಾಗಿ ಅಲ್ಲ, ಅದು ನಿಮಗೋಸ್ಕರ. Jesus is not on the cross anymore. ಯೇಸು ಇನ್ನು ಶಿಲುಬೆಯಲ್ಲಿ ಇಲ್ಲ. Jesus is not in the tomb anymore. ಯೇಸು ಸಮಾಧಿಯಲ್ಲಿ ಇಲ್ಲ. He is risen. ಆತನು ಎಬ್ಬಿಸಲ್ಪಟ್ಟಿದ್ದಾನೆ. He is exalted. ಆತನು ಮೇಲಕ್ಕೆ He is ತಳ್ಳಲ್ಪಟ್ಟಿದ್ದಾನೆ. on the throne ಹಾಗೂ ಆತನು ಸಿಂಹಾಸನ and ರೂಢನಾಗಿದ್ದಾನೆ. he is in our midst. ಹಾಗೂ ಆತನು ನಮ್ಮ ಮಧ್ಯದಲ್ಲಿದ್ದಾನೆ. But Bible gives us the permission to be mournful and sorrowful ಆದರೆ ಸತ್ಯವೇದವು ನಮ್ಮನ್ನು ಅನುಮತಿಸುತ್ತದೆ ನಾವು ಬೇಜಾರಾಗಿ ಅಳುತ್ತಾ ಇರಲು. for your sins, for your weaknesses, for your limitations, for your lapses. Go ahead and be mournful. ಯಾಕೆ ನಾವು ಬೇಜಾರಾಗಿ ಅಳುತ್ತಾ ಇರಬೇಕಂದ್ರೆ ನಮ್ಮಲ್ಲಿರುವಂತಹ ಆ ಒಂದು ಬೇಜಾರಿಗೋಸ್ಕರ ಆಗಿರಬಹುದು, ನಮ್ಮಲ್ಲಿರುವಂತಹ If ಪಾಪಗಳಿಗಾಗಿರಬಹುದು. anybody who come here thinking I need to fast this day because Jesus in the tomb, please break your fast, go have biryani and come. ಯಾರಾದರೂ ಇವತ್ತು ಉಪವಾಸ ಮಾಡುತ್ತಾ ಇದ್ದಾರೆ, ಯೇಸುವಿಗೋಸ್ಕರ ದಯವಿಟ್ಟು ಹೋಗಿ ಒಳ್ಳೆ ಒಂದು ಊಟವನ್ನು ಭೋಜನವನ್ನು ಮಾಡಿ ಬನ್ನಿರಿ. It's good to mourn. Bible says, blessed are those who mourn, they shall be comforted, but not to mourn for God, but mourn for your situation, for yourself. ನಾವು ದೇವರಿಗೋಸ್ಕರ ನಾವು ಬೇಜಾರಾಗಿ ಅಳುತ್ತಾ ಇರಬೇಕಲ್ಲ, ನಮ್ಮ ಪರಿಸ್ಥಿತಿಯಲ್ಲಿ ಇರುವುದಕ್ಕೋಸ್ಕರ ನಾವು ಬೇಜಾರಾಗಿ ಅಳುತ್ತಾ ನಾವು ಇರಬೇಕು. Hallelujah! It's a day of victory. ಇದು ಒಂದು ಜಯದ ದಿನವಾಗಿದೆ. It's a day of celebration. ಹಾಗೂ ಆಚರಣೆಯ ದಿನವಾಗಿದೆ. Yes, we will think definitely about what it costed Jesus on that day. ನಾವು ಖಂಡಿತವಾಗಿ ಯೋಚನೆ ಮಾಡಬೇಕು, ದೇವರಿಗೆ ಏನು ಬೆಲೆ ಕೊಡಬೇಕಾಯಿತು. When you look at the life of Jesus from beginning to end, it was filled with miracles. ಯೇಸುವಿನ ಜೀವಿತವನ್ನು ನೋಡುವಾಗ ಕೊನೆಯಿಂದ ಕಡೆಯವರೆಗೆ ಅದು ಎಲ್ಲ ಮಹತ್ಕಾರ್ಯಗಳನ್ನು ತುಂಬಿದೆ. His birth was miraculous. ಆತನ ಜನನವು ಅದು ಮಹತ್ಕಾರ್ಯವಾಗಿ ಅದ್ಭುತವಾಗಿದೆ. Life was miraculous. ಆತನ ಜೀವಿತವು ಅದ್ಭುತವಾಗಿದೆ. Every day of his life was marked with various kinds of miracles. ಆತನ ಜೀವಿತದ ಒಂದೊಂದು ದಿನವೂ ಅದು ಮಹತ್ಕಾರ್ಯವಾಗಿದೆ. He gave sight to the blind. ಆತನ ಕುರುಡರಿಗೆ ಕಣ್ಣನ್ನು ಕೊಟ್ಟನು. He gave ears to the deaf. ಕಿವಿ ಕೇಳದವರಿಗೆ ಕಿವಿಯನ್ನು He ಕೊಟ್ಟನು. made the lame to leap. ಕುಂಟರನ್ನು ನಡೆಯುವಂತೆ ಮಾಡಿದನು. He cleansed the lepers. ಹಾಗೂ ಕುಷ್ಠರೋಗಿಗಳನ್ನು ಸ್ವಸ್ಥಪಡಿಸಿದನು. He rose people from the dead. ಸತ್ತವರನ್ನು ಎಬ್ಬಿಸಿದನು. He casted the demons of people. ದೆವ್ವ ಹಿಡಿದವರನ್ನು ಬಿಡುಗಡೆ ಮಾಡಿದನು. He walked on the waters and stilled the storms. ನೀರಿನ ಮೇಲೆ ನಡೆದನು ಹಾಗೂ ಪ್ರಳಯವನ್ನು ಶಾಂತ ಮಾಡಿದನು. In fact, John says if anybody would try to record all the miracles that Jesus performed, all the books in the world would have not been sufficient to record all the miracles that Jesus did. ಯೋಹಾನನು ಈ ರೀತಿಯಾಗಿ ಹೇಳುತ್ತಾನೆ, ಒಂದು ವೇಳೆ ದೇವರು ಮಾಡಿದ ಪ್ರತಿಯೊಂದು ಮಹತ್ಕಾರ್ಯಗಳನ್ನು ನಾವು ಬರೆದಿಡುವುದಾದರೆ ನಮಗೆ ಬರೆದಿಡಲು ಅದು ಸಾಧ್ಯವೇ ಇಲ್ಲ. So that should give us an idea that how many miracles that Jesus performed in his life. ಅದು ನಮಗೆ ಒಂದು ಸುಳಿವನ್ನು ಕೊಡಬೇಕು, ದೇವರು ಎಷ್ಟೊಂದು ಮಹತ್ಕಾರ್ಯಗಳನ್ನು It was ಮಾಡಿದ್ದಾರೆ. not just what we read in the Gospels. ನಾವು ಬರೀ ಸತ್ಯವೇದದಲ್ಲಿ ಓದುವಂತದ್ದು ಮಾತ್ರ ಅಲ್ಲ, They were just samples. ಕೆಲವು ಮಾಹಿತಿಗಳಷ್ಟೇ. They were just some signs to understand that Jesus was not another ordinary man was born in this world. ಯೇಸು ಇನ್ನೊಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ ಎಂಬುದನ್ನು ತೋರಿಸಿಕೊಡಲು ಸಣ್ಣ ಸಣ್ಣ
ಸಣ್ಣ ಸುಳಿವುಗಳು ಅಷ್ಟೇ. So the point that I'm trying to make is Jesus' life altogether from beginning to end was filled with miracles. ಯೇಸುವಿನ ಜೀವಿತವು ಶುರುವಿನಿಂದ ಕಡೆಯವರೆಗೆ ಅದು ಅದ್ಭುತ ಕಾರ್ಯಗಳಿಂದ ತುಂಬಿತ್ತು. And you know what? Even on the day of Good Friday, the day when he was crucified, also was filled with miracles. ಹಾಗೂ ಆ ದಿನ ಯಾವಾಗ ಯೇಸು ಕ್ರೂಜಿಗೆ ಏರಿಸಲ್ಪಟ್ಟನೋ ಅದು ಕೂಡ ಮಹತ್ಕಾರ್ಯಗಳಿಂದ ತುಂಬಿತ್ತು. As we commemorate Good Friday, think about the sacrifice of Jesus on the cross, I want to bring to you this morning the 3 stunning miracles that happened on the cross. ಯೇಸು ಕ್ರಿಸ್ತನನ್ನು ಆ ಕ್ರೂಜಿಗೆ ಏರಿಸಲ್ಪಟ್ಟ ದಿನದಲ್ಲಿ ನಾನು ಹೇಳಲು ಬಯಸುತ್ತೇನೆ ಯಾವ ಯಾವ ಮಹತ್ಕಾರ್ಯಗಳು ಅದು ನಡೆದಿದೆ. Jesus' life in itself was a miraculous life, I told you. ಯೇಸುವಿನ ಜೀವಿತವೇ ಅದು ಅದ್ಭುತಕರವಾದ ಜೀವಿತವಾಗಿದೆ. You know, they say that Jesus fulfilled almost 300 prophecies in his life. 3,000 ಪ್ರವಾದನೆಗಳನ್ನು ಯೇಸು ಅದು 300 ಪ್ರವಾದನೆಗಳನ್ನು ಯೇಸು ಅದು ನೆರವೇರಿಸಿದನು. Even before Jesus was born, where he would be born, what he would do, how his end will be, how his ministry will be, everything was prophesied in the Bible. ಯೇಸು ಯಾವ ರೀತಿ ಈ ಲೋಕಕ್ಕೆ ಬರುತ್ತಾನೆ, ಯಾವ ರೀತಿ ಜೀವಿತವನ್ನು ಜೀವಿಸುತ್ತಾನೆ, ಯಾವ ರೀತಿ ಆತನನ್ನು ಕ್ರೂಜಿಗೆ ಹಾಕುತ್ತಾರೆ, ಪ್ರತಿಯೊಂದು ಪ್ರವಾದನೆಗಳು ಮುಂಚಿತವಾಗಿ ಬರೆದಲ್ಪಟ್ಟಿವೆ. Through thousands of years, God kept on sending these prophetic words to prepare his people for the coming of Lord Jesus. ಸಾವಿರಾರು ವರ್ಷಗಳಿಂದ ದೇವರು ಈ ಪ್ರವಾದನೆಗಳನ್ನು ಕೊಟ್ಟುತ್ತಾ ಇದ್ದಾನೆ ಯೇಸುವನ್ನು ನಾವು ನೋಡಿಕೊಳ್ಳುವಂತೆ. So that's why I say the life of Jesus is a supernatural life. ಯೇಸುವಿನ ಜೀವಿತವು ಅದೊಂದು ಅಲೌಕಿಕವಾದ ಜೀವಿತ. Bible is a prophetic book. ಸತ್ಯವೇದವು ಪ್ರವಾದನೆಯ ಗ್ರಂಥವಾಗಿದೆ. The Bible that we hold is not any other ordinary book. ಸಾಮಾನ್ಯವಾದ ಒಂದು ಪುಸ್ತಕವಲ್ಲ ನಮ್ಮ ಸತ್ಯವೇದ. It is a prophetic book. ಅದೊಂದು ಪ್ರವಾದನೆಯ ಗ್ರಂಥವಾಗಿದೆ. 75% of the prophecies in the Bible are already fulfilled. 75% ಸತ್ಯವೇದವು ಈವಾಗಲೇ ನೆರವೇರಿದೆ. The 25% are roughly are there to be fulfilled, and you should not have any doubt why those things will not be fulfilled. 25% ಮಾತ್ರವೇ ಬಾಕಿ ಇದೆ ಹಾಗೂ ನಮ್ಮಲ್ಲಿ ಯಾವುದೇ ಒಂದು ಡೌಟ್ ಬೇಡ ಯಾಕೆ ಅದು ಆಗಲಿಲ್ಲ ಎಂಬುದು. Another thing that I want us to know it is even on that Good Friday there were Jesus fulfilled about 29 prophecies as he hung on the cross. ಯೇಸು ಕ್ರೂಜಿಯಲ್ಲಿ ನೇತಾಡುವಾಗ ಕೂಡ 29 ಪ್ರವಾದನೆಗಳು ಆ ದಿನದಲ್ಲಿ ನೆರವೇರಿದೆ. The reason that I'm sharing is Jesus was not the only man who was crucified on the cross for information. ನಾನು ನಿಮಗೆ ಹೇಳಲು ಬಯಸುತ್ತೇನೆ ಯೇಸು ಕ್ರಿಸ್ತನು ಮಾತ್ರ ಶಿಲುಬೆಯಲ್ಲಿ ಹಾಕಿರುವಂತವನ್ನಲ್ಲ. There were hundreds of people during those times who were crucified on the cross for the crimes that they were committed. ತುಂಬಾ ನೂರಾರು ಜನರು ಶಿಲುಬೆಯಲ್ಲಿ ನೇತಾಡಿದರೆ ಅವರು ಮಾಡಿರೋ ಪಾಪಗಳಿಗೋಸ್ಕರ. But the crucifixion of Jesus sets him apart from all the other crucifixion because he was not another man who was dying for his crimes that he committed in his life. ಆದರೆ ಯೇಸು ಕ್ರಿಸ್ತನ ಮರಣವು ಇತರ ಜನರ ಮರಣಕ್ಕಿಂತ ಬೇರ್ಪಡಿಸುವುದಕ್ಕಾಗಿದೆ. ಯಾಕಂದ್ರೆ ಯೇಸು ಕ್ರಿಸ್ತನು ಆತನ ಪಾಪಗಳಿಗೋಸ್ಕರ ಸತ್ತನಲ್ಲ. And again these 3 miracles that happened while he was on the cross attest the fact that he was not just another ordinary man but the Son of God himself. ಆದರೆ ಈ 3 ಮಹತ್ಕಾರ್ಯಗಳು ನಮಗೆ ತೋರಿಸಲ್ಪಡುತ್ತದೆ ಆತನು ಇನ್ನೊಬ್ಬ ವ್ಯಕ್ತಿ ಅಲ್ಲ ಆದರೆ ಅದು ದೇವಕುಮಾರನಾಗಿದ್ದಾನೆ. Let's read this text from Matthew chapter 27 from verse 45 to 54. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 45ರಿಂದ 54ನೇ ವಚನ. Even David was mentioning this while he opened the worship in these words. ಡೇವಿಡ್ ಕೂಡ ಇದನ್ನೇ ಹೇಳಿದರು. He was quoting from Luke, but the same incident from Matthew chapter 27. ಲೂಕನು ಬರೆದ ಸುವಾರ್ತೆಯಿಂದ ಅವರು ನಮ್ಮನ್ನು ಉತ್ತೇಜಿಸುತ್ತಿದ್ದರು. ಇದು ಅದೇ ಸಾರಾಂಶವಾಗಿದೆ. Now from the 6th hour there was darkness over all the land until the 9th hour. Verse by verse. Or just translate what I say. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. So from the 6th hour, that is Jesus hung on the cross for about 6 hours. ದೇವರು ಕ್ರೂಜಿಯ ಮೇಲೆ 6 ಗಂಟೆ ಕಾಲ ಸಾಧಾರಣವಾಗಿ ಇದ್ದನು. From morning 9 to evening 3. 9 ಗಂಟೆ ಬೆಳಗಿನ ಜಾವದಿಂದ ಮಧ್ಯಾಹ್ನ 3 ಗಂಟೆವರೆಗೆ. So at about 12 o'clock in the afternoon, mid-afternoon, ಮಧ್ಯಾಹ್ನದ ಸಮಯ 12 ಗಂಟೆಗೆ there was thick darkness that covered the land. ದೇಶದ ಮೇಲೆಲ್ಲ ಕತ್ತಲೆಯು ಕವಿಯಿತು. For almost 3 hours. 3 ಕಾಲಗಳ ಸಮಯ. Verse 46. 46. And about the 9th hour, Jesus cried out with a loud voice saying,
Eli, Eli, lama sabachthani. ದೇವರು ಈ ರೀತಿಯಾಗಿ ದೊಡ್ಡದಾಗಿ ಕೂಗಿದನು, ಏಲಿ ಏಲಿ ಲಾಮಾ ಸಬಕ್ತಾನಿ ಎಂದು. That is, my God, why have you forsaken me? ನನ್ನ ದೇವರೇ ನನ್ನನ್ನು ಯಾಕೆ ಕೈಬಿಟ್ಟಿದ್ದೀ? And some of the bystanders hearing it said, this man is calling Elijah. ಅಲ್ಲಿ ನಿಂತಿದ್ದವರಲ್ಲಿ ಕೆಲವರು ಅದನ್ನು ಕೇಳಿ ಇವನು ಏಲಿಯನನ್ನು ಕರೆಯುತ್ತಾನೆ ಅಂದರು. And one of them at once ran and took a sponge, filled it with sour wine, and put it on the reed and gave it to him to drink. ಅದರಲ್ಲಿ ಒಬ್ಬನು ಓಡಿ ಹೋಗಿ ಸ್ಪಂಜನ್ನು ತಂದು ಹುಳಿ ರಸದಿಂದ ತುಂಬಿಸಿ ಕೋಲಿಗೆ ಸಿಕ್ಕಿಸಿ ಆತನನ್ನು ಕುಡಿಯುವುದಕ್ಕೆ ಕೊಟ್ಟರು. Not that he was feeling compassionate or sympathetic about Jesus. ಆತನಿಗೆ ಯೇಸುವಿನ ಮೇಲೆ ಕರುಣೆ ಬಂದು ಪಾಪ ಎನಿಸಿದಕ್ಕಾಗಿ You want to give this drink so that you want to see whether Elijah will come. ಆತನು ಕೊಟ್ಟನು, ಆತನಿಗೆ ನೋಡಬೇಕಿತ್ತು ಏಲಿಯನ ಏನಾದರೂ ಬರುತ್ತಾನೋ ಎಂಬುದಾಗಿ. But the others said, wait, let us see whether Elijah will come to save him. ಬೇರೆಯವರು ಹೇಳಿದರು, ನೋಡೋಣ ಏಲಿಯನು ಬಂದು ಅವರನ್ನು ರಕ್ಷಿಸುತ್ತಾನೋ ಇಲ್ಲವೋ ನೋಡೋಣ. And Jesus cried out again with a loud voice and yielded up his spirit. ಆದರೆ ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣವನ್ನು ಬಿಟ್ಟನು. And behold, the curtain of the temple was torn in two from top to bottom. ದೇವಾಲಯದ ಪರದೆಯು ಅದು ಕೆಳಗಿನಿಂದ ಮೇಲಿನಿಂದ ಕೆಳಗೆವರೆಗೆ ಹರಿದು ಎರಡು ಭಾಗವಾಯಿತು. And the earth shook and the rocks were split. ಹಾಗೂ ಭೂಮಿಯು ಅದು ಪ್ರಳಯವಾಯಿತು, ಬಂಡೆಗಳು ಸೀಳಿ ಹೋದವು. The tombs also were opened. ಸಮಾಧಿಗಳು ತೆರೆದವು. And many bodies of the saints who had fallen asleep were raised. ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು. And coming out of the tombs after his resurrection, they went into the holy city and appeared to many. ಆತನು ಎದ್ದ ಮೇಲೆ ಸಮಾಧಿಯೊಳಗಿಂದ ಹೊರಗೆ ಬಂದು ಪರಿಶುದ್ಧ ಪಟ್ಟಣದೊಳಗೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡನು. When the centurion and those who were with him, keeping watch over Jesus, saw the earthquake and what took place, they were filled with awe and said, truly this was the Son of God. ಶತಾಧಿಪತಿಯು ಮತ್ತು ಅವನ ಸಂಗಡ ಯೇಸುವನ್ನು ಕಾಯುತ್ತಿದ್ದವರು ಭೂಕಂಪವನ್ನು ನಡೆದ ಸಂಗತಿಗಳನ್ನು ನೋಡಿ ಬಹಳ ಹೆದರಿಕೊಂಡು ನಿಜವಾಗಿ ಈತನು ದೇವಕುಮಾರನಾಗಿದ್ದನು ಅಂದರು. I hope you are able to recognize three miraculous things that happened while Jesus hung on the cross. ಯೇಸು ಆ ಶಿಲುಬೆಯ ಮೇಲೆ ನೇತಾಡಿಕೊಂಡಿದ್ದ ಸಮಯದಲ್ಲಿ ನೀವು ಮೂರು ಮಹತ್ಕಾರ್ಯಗಳನ್ನು ನಡೆದದನ್ನು ಇಲ್ಲಿ ನೋಡಬಹುದು. One was a thick darkness that covered the land. ಮೊದಲನೇದಾಗಿ ಕತ್ತಲೆಯು ಅದು ಕವಿದಿತು. Second, the veil in the temple being torn from top to bottom. ದೇವಾಲಯದ ಪರದೆಯು ಮೇಲಿನಿಂದ ಕೆಳವರೆಗೆ ಅದು ಹರಿದಿತು. And the third miracle was a great earthquake. ಮೂರನೆಯದು ಭೂಕಂಪನವಾದದ್ದು. Now I want us to journey with me in this text to understand what these three things actually meant then and now for us. ಈ ಮೂರು ಮಹತ್ಕಾರ್ಯಗಳು ಅರ್ಥವು ಆವಾಗ ಹಾಗೂ ಈವಾಗ ಅದು ಏನೆಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕು. First of all, by the time a lot of things had happened by the time the darkness filled the earth. ತುಂಬಾ ಸಂಗತಿಗಳು ನಡೆದವು ಕತ್ತಲೆಯು ದೇಶವನ್ನು ಕವಿದಿದ್ದಾಗ. There was a very busy night for Jesus. ಕಳೆದ ರಾತ್ರಿಯು ಅದು ತುಂಬಾ ಬ್ಯುಸಿ ಆಗಿತ್ತು. It was the most stressful night a man can ever go through in his life. ಒಬ್ಬ ಮನುಷ್ಯನು ತನ್ನ ಜೀವಿತದಲ್ಲಿ ಹಾದು ಹೋಗದಂತ ಒಂದು ತುಂಬಾ ಕಷ್ಟಕರವಾದ ಒಂದು ರಾತ್ರಿ. He was brought before many trials during the night. ಆತನನ್ನು ತುಂಬಾ ಕಷ್ಟದ ಪರಿಸ್ಥಿತಿಯಿಂದ ಹಾದು ಹೋಗಬೇಕಾಗಿತ್ತು. In fact, according to the law, to bring somebody in the trial in the night time itself unlawful. ಆ ಸಮಯದಲ್ಲಿ ಆ ರಾತ್ರಿಗೆ ಯಾರನ್ನಾದರೂ ಅಷ್ಟು ಕಷ್ಟದಲ್ಲಿ ಒಳಪಡಿಸುವುದು ಅದು ನೀತಿ ಅಲ್ಲ. So he was brought before high priest couple of times. ಆತನನ್ನು ಶತಾಧಿಪತಿಗಳ ಮುಂದೆ ತೆಗೆದುಕೊಂಡು ಬಂದರು. He was brought before Sanhedrin. ಶತಾಧಿಪತಿಗಳ ಮುಂದೆ ಆತನನ್ನು ತೆಗೆದುಕೊಂಡು ಬಂದರು. There are ನಾಯಕರು. So they brought him. He was brought before Governor Pilate. ಆತನನ್ನು ಪಿಲಾತನ ಮುಂದೆಗೆ ತೆಗೆದುಕೊಂಡು ಬಂದರು. So he was stood before many trials during that night. ತುಂಬಾ ಕಷ್ಟ ಪರಿಸ್ಥಿತಿಗಳು ಹಾಗೂ ಅನೇಕ ಜನರ ಮುಂದೆ ಆತನನ್ನು ತೆಗೆದುಕೊಂಡು ಬಂದರು. None of them were able to find any fault with Jesus. ಆದರೆ ಯೇಸುವಲ್ಲಿ ಯಾರು ಕೂಡ ಪಾಪವನ್ನು ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. Morning had come. ಬೆಳಗ್ಗೆ ಬಂದಿತು. Pilate had got him scourged and flogged him. ಪಿಲಾತನು ಆತನನ್ನು ಕೇಳಿದನು, ಏನಾದರೂ ಹುಡುಕಿದನು ಆತನಲ್ಲಿ ಪಾಪವಿದೆ. I want you all to imagine this for a moment to understand the extent of sacrifice that Jesus had to go through to save you and me from our sins. ನಾನು ಹೇಳಲು ಬಯಸುತ್ತೇನೆ, ನೀವು ಇದನ್ನು ನಿಮ್ಮ ಮನಸ್ಸಿನಲ್ಲಿ ಊಹಿಸಿಕೊಳ್ಳಿ, ಎಷ್ಟು ಕಷ್ಟವಾಗಿ ದೇವರು ನಮಗೋಸ್ಕರ ಪಟ್ಟಿದ್ದಾನೆ ಎಂಬುದಾಗಿ. They whipped him. ಆತನನ್ನು ಸೀಳಿದರು. At the end of the whip, the leather thing, whatever they used to whip, at the end there used to be bones and metal pieces. ಅವರು ಆ ಚಾಟಿಯಿಂದ ಹೊಡೆಯುವಾಗ ಆ ಚಾಟಿಯಲ್ಲಿ ಆತನ ಮಾಂಸವು ಹಾಗೂ ರಕ್ತವು ಸೀಳಿ ಬರುತ್ತಾ ಇತ್ತು. And every time they whipped, the skin used to come out of the flesh.
ಆ ಚಾಟಿಯನ್ನು ತೆಗೆದು ಹೊಡೆಯುವಾಗ ಆತನ ರಕ್ತವು ಮಾಂಸವು ಅದರ ಜೊತೆಗೆ ಹೊರಗೆ ಬರುತ್ತಾ A ಇತ್ತು. small bleeding while cutting vegetables or fruit, some cut, we can't be able to bear that pain. ಹಣ್ಣು ತರಕಾರಿಗಳನ್ನು ನಾವು ತುಂಡರಿಸುವಾಗ ಸಣ್ಣ ಒಂದು ಗಾಯವಾದರೆ ಅದನ್ನು ನಾವು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. Imagine the pain that Jesus had to go through at every whip. The skin was torn from his flesh. ಹಾಗಾದ್ರೆ ಊಹಿಸಿಕೊಳ್ಳಿ, ಯೇಸುವಿಗೆ ಅದು ಎಷ್ಟು ನೋವಾಗಿರಬಹುದು. ಪ್ರತಿ ಚಾಟಿಯಲ್ಲಿ ಆತನ ರಕ್ತ ಮಾಂಸವು ಅದು ಎಲುಬುಗಳು ಹೊರಗೆ In ಬರುತ್ತಿರುವಾಗ. fact, many criminals would not survive the whipping there itself, just to collapse and die. ತುಂಬಾ ಪಾಪ ಮಾಡಿದಂತ ಜನರು ಈ ಒಂದು ಶಿಕ್ಷೆಗೆ ಒಳಪಡಿಸುವಾಗ ಅಲ್ಲೇ ಸಾಯುತ್ತಿದ್ದರು. But Jesus somehow withstood all that pain. ಆದರೆ ಯೇಸುವು ಆ ಎಲ್ಲ ನೋವನ್ನು ತಾಳಿಕೊಂಡನು. Finally, he was crucified on the cross. ಆತನು ಕೊನೆಯದಾಗಿ ಶಿಲುಬೆಯಲ್ಲಿ ಹಾಕಲ್ಪಟ್ಟನು. And even there, he was interceding for the people who were crucifying him. ಅಲ್ಲಿ ಕೂಡ ಆತನನ್ನು ಶಿಲುಬೆಗೆ ಏರಿಸಿದ ಜನರಿಗೋಸ್ಕರ ಆತನು ಪ್ರಾರ್ಥಿಸುತ್ತಾ He ಇದ್ದನು. prayed, Father, forgive them, for they know not what they are doing. ಆತನು ಪ್ರಾರ್ಥಿಸಿದನು, ತಂದೆಯೇ ಇವರನ್ನು ನೀನು ಕ್ಷಮಿಸು, ಅವರಿಗೆ ಗೊತ್ತಿಲ್ಲ ಅವರು ಏನು ಮಾಡುತ್ತಿದ್ದಾರೆ ಎಂಬುದು. This is the heights of forgiveness. ಅದು ಒಂದು ನಮ್ಮನ್ನು ಕ್ಷಮಿಸುವಂತ ಅದೊಂದು ಗುಣವನ್ನು To ತೋರಿಸುವಂತದಾಗಿದೆ. pray for the people who are putting him to shame and whipping him, crucifying him, piercing him. He was praying for those very people, for God to forgive them. ಆತನು ಈ ಎಲ್ಲ ಜನರಿಗೋಸ್ಕರ, ಆತನನ್ನು ನಿಂದನೆಗೆ ಒಳಪಡಿಸುವಂತ ಜನರಿಗೋಸ್ಕರ, ಹೊಡೆಯುವಂತ ಜನರಿಗೋಸ್ಕರ ಆ ಸಮಯದಲ್ಲಿ ಕೂಡ ಆತನು ಪ್ರಾರ್ಥಿಸುತ್ತಾ ಇದ್ದನು. One of the signs of maturity in Christian faith is this. ನಮ್ಮ ಕ್ರೈಸ್ತ ಜೀವಿತದಲ್ಲಿ ಪತಿ ಪ್ರಕೃತಿಯನ್ನು ತೋರಿಸುವಂತ ಒಂದು ಗುಣವು ಇದಾಗಿದೆ. How do you know that you're growing in your spiritual life? ಯಾವ ರೀತಿ ನಿಮ್ಮ ಆತ್ಮಿಕ ಜೀವಿತದಲ್ಲಿ ನೀವು ಬೆಳೆಯುತ್ತಾ ಇದ್ದೀರಿ ಎಂಬುದಾಗಿ Your ಗೊತ್ತಾಗುವುದು. spiritual life does not depend on how many years you've been in the church. ಎಷ್ಟು ವರ್ಷಗಳ ಕಾಲ ನೀವು ಸಭೆಗೆ ಬರುತ್ತಾ ಇದ್ದೀರಿ ಎಂಬುದರ ಮೇಲೆ ಅದು ಅವಲಂಬಿತವಾಗಿಲ್ಲ. Your spiritual life need not necessarily depend upon all the ministry that you might be involved in. ನೀವು ಸಭೆಯಲ್ಲಿ ಮಾಡುವಂತ ಬೇರೆ ಬೇರೆ ಸೇವೆಗಳ ಮೇಲೆ ಅದು ಆಧಾರಿತವಾಗಿಲ್ಲ. Your spirituality is tested by one of the key factors is how good you are at forgiving people. ಆದರೆ ನೀವು ಇತರ ಜನರನ್ನು ಯಾವ ರೀತಿ ಕ್ಷಮಿಸುತ್ತೀರೋ ಅದರ ಮೇಲೆ ಅವಲಂಬಿತವಾಗಿದೆ. Yes, ಹೌದು. Jesus forgave those who were hurting him so badly. ಯೇಸು ಅಂತ ಜನರನ್ನು, ಅವರನ್ನು ನಿಂದನೆಗೆ ನೋವಿಗೆ ಒಳಪಡಿಸುವಂತ ಜನರನ್ನು As ಕ್ಷಮಿಸಿದನು. disciples of Jesus, we are called to forgive people. ದೇವರನ್ನು ಅನುಸರಿಸುವ ನಾವು ಕೂಡ ಇತರರನ್ನು ಕ್ಷಮಿಸಲು ನಾವು I don't ಕರೆಯಲ್ಪಟ್ಟಿದ್ದೇವೆ. want to get there. ಅಲ್ಲಿಗೆ ನಾನು ಹೋಗಲು The ಬಯಸುವುದಿಲ್ಲ. second thing, Jesus is answering the prayers even on the cross. ಯೇಸುವು ಶಿಲುಬೆಯಲ್ಲಿ ಆತನು ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡುವ Our ಆತನಾಗಿದ್ದಾನೆ. God is a prayer answering God. ನಮ್ಮ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುವ ಆತನು. Even while on the cross, He's answering the prayer. ಶಿಲುಬೆಯಲ್ಲಿದ್ದ ಸಮಯದಲ್ಲಿ ಕೂಡ ಆತನು ಪ್ರಾರ್ಥನೆಗಳಿಗೆ ಉತ್ತರವನ್ನು One ಕೊಡುತ್ತಾ of the ಇದ್ದಾನೆ. thieves that were hung along with him prayed, Lord, if you are, remember me when your kingdom comes. ಆತನ ಜೊತೆಗೆ ಕ್ರೂಜಿಗೆ ಹಾಕಲ್ಪಟ್ಟ ಒಬ್ಬ ಕಳ್ಳನು ಈ ರೀತಿಯಾಗಿ ಹೇಳ್ತಾನೆ, ನನ್ನನ್ನು ನೀನು ನೆನೆಸಿಕೋ So ಎಂಬುದಾಗಿ. Jesus immediately says, today you shall be with me in paradise. ಸ್ವರ್ಗದಲ್ಲಿ ಇವತ್ತು ನೀನು ನನ್ನ ಜೊತೆ ಇರುತ್ತಿ ಎಂಬುದಾಗಿ ಆ ಕಳ್ಳನಿಗೆ ದೇವರು ಹೇಳುತ್ತಾನೆ. And he also saw his lonely mother there. ಹಾಗೂ ಒಬ್ಬಂಟಿಯಾಗಿದ್ದಂತ ಆ ತಾಯಿಯನ್ನು ಯೇಸು He is ನೋಡುತ್ತಾನೆ. fulfilling his earthly responsibilities. ಈ ಲೋಕದ ಒಂದು ಜವಾಬ್ದಾರಿಯನ್ನು ಕೂಡ ಆತನು He ನೆರವೇರಿಸುತ್ತಾ looked ಇದ್ದಾನೆ. at his mother and said, Mother, behold your son. ಆತನು ತನ್ನ ತಾಯಿಯನ್ನು ನೋಡಿ, ಇಗೋ ನಿನ್ನ ಮಗನು. Pointing towards one of his disciples, John was the only disciple who managed to be on the cross. ಯೋಹನನ್ನು Near the ನೋಡಿ cross. ಆತನು ಹೇಳುತ್ತಾನೆ ಈ ರೀತಿಯಾಗಿ. So he looked at John and says, Behold your mother. ಯೋಹನಿಗೆ ಹೇಳುತ್ತಾನೆ, ನೋಡು ನಿನ್ನ ತಾಯಿ. So lot of activity, lot of things were happening till this moment. The darkness covered the earth. ತುಂಬಾ ಸಂಗತಿಗಳು ನಡೆಸುತ್ತಾ ಇದ್ದವು ಆ ಸಮಯದಲ್ಲಿ, ಹಾಗೂ ಕತ್ತಲೆ ಅದು ಕವಿದಿತ್ತು. For the 3 hours of darkness, there was complete silence. Everything had come to still pause. 3 ಗಂಟೆಯವರೆಗೆ ಈ ಕತ್ತಲೆ ಕವಿದಿತ್ತು, ಹಾಗೂ ಅಲ್ಲಿ ಯಾವುದೇ ಸಂಗತಿಗಳು ನಡೆಯುತ್ತಾ ಇರಲಿಲ್ಲ, ಎಲ್ಲವೂ ಅದು ನಿಶ್ಶಬ್ದವಾಗಿತ್ತು. And after 3 hours, we again see the action resume. 3 ಗಂಟೆಗಳ ನಂತರ ಚಟುವಟಿಕೆಗಳು ನಡೆಯುವುದನ್ನು ನಾವು But ನೋಡುತ್ತೇವೆ. 3 hours of darkness, complete silence, no activity, no one was moving around, no one was talking, even Jesus. ಈ 3 ಗಂಟೆಗಳ ಕಾಲ ಅಲ್ಲಿ ನಿಶ್ಶಬ್ದವಾಗಿತ್ತು, ಯಾವುದೇ ಚಟುವಟಿಕೆಗಳು ನಡೆಯುತ್ತಾ ಇರಲಿಲ್ಲ, ಯೇಸು ಕೂಡ ಮಾತನಾಡುತ್ತಾ ಇರಲಿಲ್ಲ. Mind you, it was not a solar eclipse. ಇದು ಸೋಲಾರ್ ಎಕ್ಲಿಪ್ಸ್ Surya Grahana alla. Okay, why it was not a solar eclipse? ಯಾಕೆ ಇದು ಸೂರ್ಯಗ್ರಹಣ ಅಲ್ಲ? It was a day of Passover. ಯಾಕಂದ್ರೆ ಇದು ಸಬ್ಬತ್ ದಿನವಾಗಿತ್ತು. Passover was celebrated on full moon day. ಯಾಕಂದ್ರೆ ಇದು Purna Chandra. ಪೂರ್ಣಚಂದ್ರ ದಿನವಾಗಿ ಆಚರಿಸುತ್ತಾರೆ. So where the moon is facing the earth,
ಚಂದ್ರನು ಭೂಮಿಯನ್ನು ಇರುವಂತಹ So it is impossible to have a solar eclipse on that day. ಸೂರ್ಯಗ್ರಹಣ ಆಗುವ ಒಂದು ಸಂದರ್ಭ ಇಲ್ಲ. Solar eclipse usually happens on a new moon day. ಸೂರ್ಯಗ್ರಹಣ ಅದು ಪೂರ್ಣ ಚಂದ್ರ ಇರುವಂತ ದಿನದಲ್ಲೇ ನಡೆಯುವಂತದಾಗಿದೆ. But it was a full moon day. ಆದರೆ ಇದು ಪೂರ್ಣಚಂದ್ರ ಇರುವಂತ ಒಂದು ದಿನವಾಗಿತ್ತು. So it was not a natural phenomenon that was happening there. ಹಾಗಾಗಿ ಸ್ವಾಭಾವಿಕವಾಗಿ ಕತ್ತಲೆಯು ಅದು ಬರಲು ಸಾಧ್ಯವಿಲ್ಲ. So what does this darkness talks about? ಹಾಗಾದ್ರೆ ಈ ಕತ್ತಲೆಯು ಏನನ್ನು ಮಾತನಾಡುತ್ತದೆ? It is talking about divine displeasure of God. ಇದು ದೇವರ ಒಂದು ಇಷ್ಟವಿಲ್ಲದ ರೀತಿಯನ್ನು ತೋರಿಸುತ್ತದೆ. God himself was so pained at what he was seeing on the cross. ಯಾಕಂದರೆ ತಂದೆಯಾದ ದೇವರು ಶಿಲುಬೆಯನ್ನು ನೋಡಿ ಅಷ್ಟೊಂದು ನೋವಲ್ಲಿ ಇದ್ದಾನೆ. Darkness also talks about judgment in the Bible. ಕತ್ತಲೆಯು ಅದು ಖಂಡನೆಯನ್ನು ಹೇಳುವಂತದಾಗಿದೆ. One of the 10 plagues that God poured out as judgments upon the land of Egypt was this. ಐಗುಪ್ತ ದೇಶದಲ್ಲಿ ಒಂದು 10 ಕಷ್ಟದ ಪರಿಸ್ಥಿತಿಗಳಲ್ಲಿ ಇದು ಒಂದಾಗಿದೆ. In Exodus chapter 10 verse 21 to 23 we see that for 10 days 3 days there was darkness that filled the land of Egypt. ವಿಮೋಚನಾ ಕಾಂಡ 10ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳುತ್ತೆ, 3 ದಿನಗಳ ಕಾಲ ಲೋಕದಲ್ಲೆಲ್ಲ ಕತ್ತಲೆಯು ಕವಿದಿತ್ತು. So that was a sign of judgment. ಅದು ಖಂಡನೆಯ ಒಂದು ಸೂಚನೆಯಾಗಿದೆ. So while Jesus was on the cross, ಯೇಸುವು ಶಿಲುಬೆಯಲ್ಲಿ ಇದ್ದಂತ ಸಮಯದಲ್ಲಿ, I want you all to understand the judgment of the world for the sins was poured upon Jesus at that moment. ಈ ಲೋಕದ ಪಾಪದ ಎಲ್ಲಾ ಒಂದು ಖಂಡನೆಯು ಆ ಸಮಯದಲ್ಲಿ ಯೇಸುವಿನ ಮೇಲೆ ಬಂತು. Are you all understanding this? ನಿಮಗೆ ಇದು ಅರ್ಥವಾಗುತ್ತಾ ಇದೆಯಾ? It was what Jesus was bearing was judgment for all the sins of mankind which we were supposed to bear. ಮಾನವ ಕುಲದ ಎಲ್ಲಾ ಪಾಪಗಳ ಖಂಡನೆಯು ಯೇಸು ಕ್ರಿಸ್ತನು ಹೊತ್ತಿದ್ದನು. It also talks about separation from God. ಹಾಗೂ ದೇವರಿಂದ ಒಂದು ಬೇರ್ಪಡಿಸುವಿಕೆಯನ್ನು ಅದು ತೋರಿಸುತ್ತದೆ. Because at the end of the darkness period, ಯಾಕಂದ್ರೆ ಆ ಕತ್ತಲೆಯ ಕೊನೆಯದಾಗಿ Jesus cried with a loud cry. ಯೇಸು ಮಹಾಧ್ವನಿಯಿಂದ ಕೂಗಿದನು, My God, why have you forsaken me? ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದೀರಿ? Jesus never addressed God as God. ಯೇಸುವು ತಂದೆಯಾದ ದೇವರನ್ನು ದೇವರು ಎಂದು ಯಾವಾಗಲೂ ಹೇಳಲಿಲ್ಲ. He always addressed God as Father. ಆತನು ದೇವರನ್ನು ತಂದೆ ಎಂದು ಹೇಳುತ್ತಾ ಇದ್ದ. This was the only moment that Jesus had to address him as God. ಈ ಕ್ಷಣದಲ್ಲಿ ಮಾತ್ರ ದೇವರನ್ನು ದೇವರು ಎಂದು ಯೇಸು ಹೇಳುತ್ತಾರೆ. Because he felt that separation from God. ಯಾಕಂದರೆ ದೇವರಿಂದ ಆತನು ಬೇರ್ಪಡಿಸುವಿಕೆಯನ್ನು ಅನುಭವಿಸುತ್ತಾ ಇದ್ದಾನೆ. And I'm sure that all of us seated here at one point or other time lost our loved ones. ಇಲ್ಲಿ ಕುಳಿತಿದ್ದ ಪ್ರತಿಯೊಬ್ಬರಲ್ಲಿ ನಾವು ತುಂಬಾ ಪ್ರೀತಿಸಲ್ಪಟ್ಟ ಯಾರನ್ನಾದರೂ ಕಳೆದುಕೊಂಡಿದ್ದೇವೆ. Could be our parents, ನಮ್ಮ ತಂದೆ ತಾಯಿ ಆಗಿರಬಹುದು, spouses, ನಮ್ಮ ಗಂಡ ಹೆಂಡತಿ ಆಗಿರಬಹುದು. And each one of us would have gone through the pain of separation. ಹಾಗೂ ಆ ಒಂದು ನೋವನ್ನು ನಾವು ಅನುಭವಿಸುತ್ತೇವೆ, ಅಂದ್ರೆ ಬೇರ್ಪಡಿಸುವಿಕೆ ಏನೆಂಬುದಾಗಿ. Now having lived with that person for probably 30 years, 50 years, if you could feel such pain, ನೀವೊಂದು 30 ಅಥವಾ 40 ವರ್ಷಗಳು ಜೊತೆಗಿದ್ದ ವ್ಯಕ್ತಿಯು ಸತ್ತಾಗ ಆಗುವಂತ ಒಂದು ನೋವು, can you imagine what the pain of separation that Jesus had to go through when you are separated from his Father or united for all through the eternity? ಆದರೆ ನಿತ್ಯ ಜೀವದಲ್ಲಿ ಜೊತೆಯಾಗಿದ್ದಂತಹ ದೇವರು ಹಾಗೂ ಯೇಸು ಬೇರ್ಪಡಿಸಿದಾಗ ಎಂತ ನೋವನ್ನು ಯೇಸು ಅದು ಅನುಭವಿಸಿರಬೇಕು. It was also a moment of experience of hell that Jesus was going through. It was the experience of hell that Jesus was going through. ಆತನು ನರಕದ ಒಂದು ಯಾತನೆಯಲ್ಲಿ ಹೋಗುತ್ತಾ ಇರಬಹುದು. Pardon us, translating after a long time. Okay, it was an experience of hell that Jesus was going through. ಯೇಸು ಒಂದು ನರಕದ ಅನುಭವದಲ್ಲಿ ಹೋಗುತ್ತಾ ಇರಬಹುದು. What is hell? It's a place of utter darkness. ನರಕ ಅಂದರೆ ಏನು? ಅದು ಕತ್ತಲೆಯ ಒಂದು ಸ್ಥಳವಾಗಿದೆ. What is hell? It's a place of judgment. ಅದು ಒಂದು ಖಂಡನೆಯ ಸ್ಥಳವಾಗಿದೆ. What is hell? It's a place of separation from God. ಅದು ದೇವರಿಂದ ಬೇರ್ಪಡಿಸುವಂತಹ ಸ್ಥಳವಾಗಿದೆ. The 3 hours as the whole darkness covered the whole land. What Jesus was experiencing was the experience of hell. ಯೇಸು ಆ 3 ಗಂಟೆಗಳ ಕಾಲ ಏನು ಅನುಭವಿಸಿದಾನೆ ಅಂದ್ರೆ ನರಕದ ಒಂದು ಯಾತನೆಯನ್ನು ಅನುಭವಿಸಿದಾನೆ. These words, my God, why have you forsaken me, are the most painful words that Jesus uttered. ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದಿ ಎಂಬುದು ಯೇಸು ಹೇಳಿದಂತ ಅತಿ ನೋವಿನ ಪದಗಳಾಗಿವೆ. It was more painful than all the physical pain that he was going through.
ಆತನು ದೈಹಿಕವಾಗಿ ಅನುಭವಿಸಿದ ಎಲ್ಲ ಯಾತನೆಗಿಂತ ಈ ಯಾತನೆಯು ತುಂಬಾ ದೊಡ್ಡದಾಗಿದೆ. It was more painful than all the mental and emotional trauma that he was going through. ಆತನು ಅನುಭವಿಸಿದ ಎಲ್ಲ ಕಷ್ಟದ ಸಂಗತಿಗಳಿಗಿಂತ ದೇವರು ಕೈ ಬಿಟ್ಟದ್ದು ಆತನಿಗೆ ತುಂಬಾ ನೋವನ್ನು ಉಂಟು For ಮಾಡುತ್ತದೆ. that moment when God the Father turned his face away from the Son, Jesus could not take that sight. ದೇವರು ಆತನ ಮುಖವನ್ನು ಯೇಸುವಿನ ಮೇಲಿಂದ ತೆಗೆದಾಗ ಯೇಸುವಿಗೆ ಅದನ್ನು ತಡೆದುಕೊಳ್ಳುವುದು ತುಂಬಾ Cried ಕಷ್ಟವಾಗಿತ್ತು. with a loud voice, ಆತನು ಮಹಾಧ್ವನಿಯಿಂದ ಕೂಗಿದನು, my God, my God. ನನ್ನ ದೇವರೇ, ನನ್ನ ದೇವರೇ. Even you ನಾವು ಕೂಡ was abandoned by everybody. ಎಲ್ಲರಿಂದ ಕೈ ಬಿಟ್ಟಲ್ಪಟ್ಟಾಗ He was abandoned by his disciples. ಆತನನ್ನು ಅಪೊಸ್ತಲರಿಂದ ಆತನು ಬಿಟ್ಟು He was ಬಿಡಲ್ಪಟ್ಟನು. abandoned by all the people around. ಆತನ ಜೊತೆಗಿದ್ದ ಎಲ್ಲ ಜನಗಳಿಂದ ಆತನು ಕೈ And the ಬಿಟ್ಟಲ್ಪಟ್ಟನು. only person to whom he looked upon from where he drew his security, even that person has turned his face now. ಆತನು ಒಬ್ಬ ದೇವರನ್ನು ಮಾತ್ರ ನೋಡಿಕೊಂಡನು, ಆತನು ಕೂಡ ಅವನನ್ನು ಕೈ ಬಿಟ್ಟಲ್ಪಟ್ಟಾಗ Martin Luther says this about this cry. ಮಾರ್ಟಿನ್ ಲೂಥರ್ ಈ ರೀತಿಯಾಗಿ ಹೇಳುತ್ತಾನೆ, This is like God forsaken of God. Who can understand it? ದೇವರು ದೇವರನ್ನು ಬಿಟ್ಟಾಗ ಯಾರು ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. That was the moment that he was going through. ಯೇಸು ಆ ಸಮಯದಲ್ಲಿ ಅಂತ ಒಂದು ನೋವಿನಿಂದ ಹಾದು So ಹೋಗುತ್ತಾನೆ. what does this darkness talk about? ಈ ಕತ್ತಲೆಯು ಅದು ಏನನ್ನು ಹೇಳುತ್ತದೆ? It talks about judgment. ಇದು ಖಂಡನೆಯ ಬಗ್ಗೆ ಹೇಳುತ್ತದೆ. The judgment for the sin of the world was put upon Jesus. ಲೋಕದ ಎಲ್ಲಾ ಪಾಪದ ಖಂಡನೆಯು ಆ ಸಮಯದಲ್ಲಿ ಯೇಸುವಿನ ಮೇಲೆ ಹಾಕಲ್ಪಟ್ಟಿತು. So Jesus had to go through this experience ಯೇಸು ಈ ಅನುಭವದಲ್ಲಿ ಹಾದು ಹೋಗಬೇಕಾಗಿತ್ತು. so that friends, you and I don't have to go through that. ನಾವು ಆ ಅನುಭವದಲ್ಲಿ ಹಾದು ಹೋಗದೇ This ಇರುವುದಕ್ಕೋಸ್ಕರ is the good news of the Good Friday. ಇದೊಂದು ಸುದ್ದಿಯಾಗಿದೆ. ಶುಭ ಶುಕ್ರವಾರ. This is what we can learn from this first miracle that happened on the Good Friday. ಒಂದನೇ ಮಹತ್ಕಾರ್ಯದಿಂದ ಇದನ್ನು ನಾವು ಕಲಿಯಬಹುದು. The good news is that you and I, who have put our faith in Jesus, will no more have to go through hell in our life. ಸುದ್ದಿ ಏನೆಂದರೆ ನಾವು ನೀವು ದೇವರಲ್ಲಿ ನಂಬಿಕೆ ಉಳ್ಳವರು ಖಂಡನೆಗೆ ಒಳಗಾಗುವುದಿಲ್ಲ. Is that a good news? ಅದು ಒಳ್ಳೆಯ ಒಂದು ವಿಚಾರವು. We don't have to go through hell. ನಾವು ನರಕದ ಯಾತನೆಯಲ್ಲಿ ಹೋಗಬೇಕಾಗಿಲ್ಲ. I don't know how it makes you feel. ಇದರ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಗೊತ್ತಿಲ್ಲ. I feel so great about it. ಆದರೆ ನನಗೆ ತುಂಬಾ ಸಂತೋಷ ಉಂಟಾಗುತ್ತದೆ. I can face death with all confidence. ನನಗೆ ನಂಬಿಕೆ ಇದೆ, ನಾನು ಸತ್ತಾಗಲೂ ಕೂಡ I don't have to fear death. ನಾನು ಸಾವಿಗೆ ಹೆದರುವವನಲ್ಲ. No, because the death has been conquered by Jesus. ಯಾಕಂದ್ರೆ ಸಾವಿನ ಮೇಲೆ ದೇವರು ಜಯವನ್ನು Bible ಎತ್ತಿದ್ದಾನೆ. says to be absent with body is to be present with Christ. ಸತ್ಯವಾದವು ಹೇಳುತ್ತದೆ ಈ ದೇಹದಿಂದ ನಾವು ಇಲ್ಲದೆ ಇರುವುದು ದೇವರ ಜೊತೆ ಕೂಡುವುದು. Is anybody here afraid of death here? ಯಾರಾದರೂ ಸಾವಿಗೆ ಹೆದರುವವರಿದ್ದಾರೋ? You don't have to. ನೀವು ಹೆದರಬೇಕಾಗಿಲ್ಲ. Just a moment of the death is just a moment of transition from this world right into the presence of God. ಸಾವು ಅಂದರೆ ಈ ಲೋಕವನ್ನು ಬಿಟ್ಟು ದೇವರ ಸನ್ನಿಧಾನಕ್ಕೆ ಸೇರುವಂತದಾಗಿದೆ. Hallelujah. Hallelujah. John chapter 5 verse 24 says, truly, truly I say to you, whoever hears my word and believes in me, who sent me, has eternal life. He does not come into judgment, but has passed from death to life. ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಹಾಗೂ ಆತನು ತೀರ್ಪಿಗೆ ಒಳಗಾಗುವುದಿಲ್ಲ. Turn to your neighbor and say that you don't have to face judgment. ಪಕ್ಕದಲ್ಲಿ ಇರುವವರಿಗೆ ಹೇಳು, ನೀವು ತೀರ್ಪಿಗೆ ಒಳಗಾಗುವುದಿಲ್ಲ. Turn to the other neighbor and say that you're passed from death to life. ಹಾಗೆ ಇನ್ನೊಬ್ಬರಿಗೆ ಹೇಳಿರಿ, ನೀವು ಸಾವಿಗೆ ಒಳಗಾಗುವುದಿಲ್ಲ. Can you get round of huge applause unto Jesus? Amen. I don't know how this makes you feel. It makes me feel so excited. ಇದರ ಬಗ್ಗೆ ನಾನು ತುಂಬಾ ಉತ್ಸಾಹಭರಿತನಾಗಿದ್ದೇನೆ. Imagine standing before God ದೇವರ ಮುಂದೆ ನಾವು ನಿಂತಾಗ and give an account of all that you have done. ಹಾಗೂ ನಾವು ಕೊಟ್ಟ ಎಲ್ಲದಕ್ಕೂ ನಾವು ಬೆಲೆಯನ್ನು ಕೊಟ್ಟಾಗ, And if Jesus is not on your side, ಹಾಗೂ ಯೇಸು ನಿಮ್ಮ ಪಕ್ಕದಲ್ಲಿ ಇಲ್ಲದಿದ್ದರೆ what terrible it would be for you. ಎಷ್ಟು ಕಷ್ಟವಾಗಬಹುದು ಅದು. We are past the judgment. ನಾವು ಖಂಡನೆಗೆ ಒಳಗಾಗುವುದಿಲ್ಲ. As children of God, we don't have to stand before the judgment of God to be decided about whether we're going to be saved or not. ದೇವರ ಮಕ್ಕಳಾಗಿರುವ ನಮಗೆ ನಾವು ತೀರ್ಪಿಗೆ ಒಳಗಾಗಬೇಕಾಗಿಲ್ಲ, ನಾವು ದೇವರ ಜೊತೆಗಿರುತ್ತೇವೋ ಇಲ್ಲವೋ ಎಂಬುದು. As children of God, we don't have to stand before the judgment seat of God to be decided whether we're going to heaven or hell.
ನಾವು ದೇವರ ಮಕ್ಕಳಾಗಿ ನಾವು ತೀರ್ಪಿಗೆ ಒಳಗಾಗುವುದಿಲ್ಲ, ನಾವು ನರಕಕ್ಕೆ ಹೋಗುತ್ತೇವೋ ಸ್ವರ್ಗಕ್ಕೆ ಹೋಗುತ್ತೇವೋ ಎಂಬುದು. That judgment is already finished, happened. ಯಾಕಂದ್ರೆ ಆ ತೀರ್ಪು ಇವಾಗಲೇ ಆಗಿ ಹೋಗಿದೆ. We are already past the judgment. ನಾವು ಆ ತೀರ್ಪಿಗೆ ಇನ್ನು ಮುಂದಕ್ಕೆ ಹೋಗಿದ್ದೇವೆ. That's what the word of God says. ಅದೇ ದೇವರ ವಾಕ್ಯವು ಹೇಳುತ್ತಾ ಇದೆ. We no more will have to stand before the judgment seat of God. ದೇವರ ತೀರ್ಪಿಗೆ ನಾವು ಒಳಗಾಗಬೇಕಾಗಿಲ್ಲ. We are passed from death to life. ಯಾಕಂದ್ರೆ ನಾವು ಸಾವಿನಿಂದ ಜೀವನಕ್ಕೆ ಹೋಗಿದ್ದೇವೆ. Hallelujah. Hallelujah. Why? The reason is Jesus went through it for you and I. ಯಾಕಂದ್ರೆ ಯೇಸು ಇದರೊಂದಿಗೆ ಹಾದು ಹೋಗಿದ್ದಾನೆ ನನಗೋಸ್ಕರ ಹಾಗೂ ನಿಮಗೋಸ್ಕರ. He was judged for our sins. ಆತನು ನಮ್ಮ ಪಾಪಗಳಿಗೋಸ್ಕರ ತೀರ್ಪಿಗೆ He was ಒಳಗಾದನು. punished for our sins. ನಮ್ಮ ಪಾಪಗಳಿಗೋಸ್ಕರ ಆತನು ಖಂಡನೆಗೆ ಒಳಗಾದನು. And we have been justified because of what he went through. ಹಾಗಾಗಿ ಆತನು ಏನು ನಮಗೋಸ್ಕರ ಮಾಡಿದನೋ ಅದರಿಂದ ನಮಗೆ ನೀತಿಯು ದೊರಕಿದೆ. However, we need to stand before another judgment seat. ಆದರೂ ಕೂಡ ನಾವು ಇನ್ನೊಂದು ತೀರ್ಪಿಗೆ ಒಳಗಾಗಬೇಕು. That's called judgment seat of Christ. ಅದು ಯೇಸು ಕ್ರಿಸ್ತನ ತೀರ್ಪು ಎಂಬುದಾಗಿದೆ. I want also to bring this to you this morning. ಈ ಬೆಳಗಿನ ಜಾವದಲ್ಲಿ ಇದನ್ನು ಕೂಡ ಹೇಳಲು ಬಯಸುತ್ತೇನೆ. One is a good news. ಒಂದು ಶುಭ ಸುದ್ದಿ. That we will not stand before God to be judged whether to go to heaven or hell. ನಾವು ಸ್ವರ್ಗಕ್ಕೆ ಹೋಗುತ್ತೇವೋ ಅಥವಾ ನರಕಕ್ಕೆ ಹೋಗುತ್ತೇವೋ ಎಂಬ ತೀರ್ಪು ಅಲ್ಲ. Eternal life is not something that begins when you die. ನಿತ್ಯ ಜೀವವು ನೀವು ಸತ್ತಾಗ ಅದು It is ಪ್ರಾರಂಭವಾಗುವುದಿಲ್ಲ. already in you. ಅದು ನಿಮ್ಮಲ್ಲಿ ಇದೆ. We are already saved. ನಾವು ರಕ್ಷಿಸಲ್ಪಟ್ಟಿದ್ದೇವೆ. We already have eternal life. ನಮ್ಮಲ್ಲಿ ನಿತ್ಯ ಜೀವವು ಅದು ಇದೆ. And we'll pass on to heaven as it is. ಹಾಗೂ ದೇವರ ಭೇಟಿಯಾಗಲು ಸ್ವರ್ಗಕ್ಕೆ ನಾವು ಹೋಗುತ್ತೇವೆ. But as believers, we should be aware that we will stand before the judgment seat of Christ Jesus. ಆದರೆ ವಿಶ್ವಾಸಿಗಳಾದ ನಾವು ಯೇಸು ಕ್ರಿಸ್ತನ ತೀರ್ಪಿಗೆ ಒಳಗಾಗುತ್ತೇವೆ. 2 Corinthians chapter 5 verse 10. 2 ಕೊರಿಂಥದವರಿಗೆ For we must all appear before the judgment seat of Christ. ಯೇಸು ಕ್ರಿಸ್ತನ ತೀರ್ಪಿಗೆ ನಾವೆಲ್ಲರೂ ಒಳಗಾಗಬೇಕು. So that each one may receive what is due for what he has done in the body, whether good or evil. ಲೋಕದಲ್ಲಿ ನಾವು ಇರುವಾಗ ನಾವು ಏನನ್ನು ಮಾಡಿದೆವೋ ಅದನ್ನು ನಾವು ಪಡೆದುಕೊಳ್ಳುವುದಕ್ಕೋಸ್ಕರ. What is this difference here, standing before two judgment seats? ಎರಡು ಈ ತೀರ್ಪಿಗೆ ಒಳಗಾಗುವುದರ ಅರ್ಥವೇನು? Bible talks about two great judgments that is going to happen at the end of the world. ಈ ಲೋಕದ ಕೊನೆಗೆ ಎರಡು ದೊಡ್ಡದಾದ ತೀರ್ಪುಗಳು ನಡೆಯುವಂತದಾಗಿದೆ. One is called the great white throne judgment. ಒಂದು ಅದು ಮಹಾ ತೀರ್ಪು. And the other one is called the judgment seat of Christ. ಇನ್ನೊಂದು ಏನಂದ್ರೆ ಯೇಸು ಕ್ರಿಸ್ತನ ತೀರ್ಪಾಗಿದೆ. The great white throne judgment is about people who are going to be decided whether they are going to go to heaven or hell. ಆ ಮೊದಲನೆಯ ಮಹಾ ತೀರ್ಪು ಏನಂದರೆ ನಾವು ಸ್ವರ್ಗಕ್ಕೆ ಹೋಗುತ್ತೇವೋ ನರಕಕ್ಕೆ ಹೋಗುತ್ತೇವೋ. They will all be given the opportunity to talk. ಅವರೆಲ್ಲರಿಗೂ ಒಂದು ಮಾತನಾಡುವ ಅವಕಾಶವನ್ನು ಕೊಡುತ್ತಾರೆ. And they'll be justified by their own words and deeds. ಹಾಗೂ ಅವರು ಏನು ಮಾಡಿದ್ದಾರೋ ಅದರ ಬಗ್ಗೆ ಅವರಿಗೆ ತೀರ್ಪು We will not come before that judgment seat. ನಮಗೆ ಆ ಒಂದು ತೀರ್ಪಿಲ್ಲ. But we already passed to heaven. ಯಾಕಂದ್ರೆ ನಾವು ಈವಾಗಲೇ ಸ್ವರ್ಗಕ್ಕೆ ಹೋದವರಾಗಿರುತ್ತೇವೆ. But other thing that I want us to be aware of, you and me, each one of us will stand before judgment seat of Christ. ಆದರೆ ಇನ್ನೊಂದು ತೀರ್ಪು ನಮ್ಮೆಲ್ಲರಿಗೂ ಇದೆ. ನಾವು ಸ್ವರ್ಗಕ್ಕೆ ಹೋಗುವವರು. ಅದು ಯಾವುದಂದ್ರೆ ಯೇಸು ಕ್ರಿಸ್ತನ ತೀರ್ಪಾಗಿದೆ. There, after getting saved, we have to give account of how we lived our life. ಆದರೆ ಅಲ್ಲಿ ನಾವು ರಕ್ಷಿಸಲ್ಪಟ್ಟ ದಿನದಿಂದ ನಾವು ನಮ್ಮ ಜೀವಿತವನ್ನು ಯಾವ ರೀತಿ ಜೀವಿಸಿದ್ದೇವೆಂಬ ಲೆಕ್ಕವನ್ನು ಕೊಡಬೇಕು. How did we use the time that God gave us in this world? ಈ ಲೋಕದಲ್ಲಿ ದೇವರು ಕೊಟ್ಟ ಸಮಯವನ್ನು ನಾವು ಯಾವ ರೀತಿ ಉಪಯೋಗಿಸಿದ್ದೇವೆ? How did we use our talents and skills and resources in this world? ದೇವರು ಕೊಟ್ಟಂತಹ ತಲಾಂತುಗಳನ್ನು ಈ ಲೋಕದಲ್ಲಿ ಯಾವ ರೀತಿಯಾಗಿ ನಾವು How did we use the opportunities that God gave us to serve him? ದೇವರು ನಮಗೆ ಕೊಟ್ಟಂತ ಆತನನ್ನು ಸೇವೆಯಲ್ಲಿ ಯಾವ ರೀತಿ ನಾವು ತೊಡಗಿಕೊಂಡಿದ್ದೇವೆ? I am scared about this judgment. ನಾನು ಈ ಒಂದು ತೀರ್ಪಿನ ಬಗ್ಗೆ ಭಯಭೀತನಾಗಿದ್ದೇನೆ. But the confidence is this judgment will not steal away my salvation. ಆದರೆ ನನಗೆ ಒಂದು ಧೈರ್ಯವಿದೆ, ನನ್ನ ರಕ್ಷಣೆಯನ್ನು ಈ ತೀರ್ಪು ತೆಗೆದುಕೊಳ್ಳುವುದಿಲ್ಲ. But however, we'll have to give account for the way we have lived our life in this world. ಆದರೆ ಈ ಲೋಕದಲ್ಲಿ ನಾವು ಯಾವ ರೀತಿ ಜೀವಿಸಿದ್ದೇವೆ ಅದರ ರೀತಿಯಲ್ಲಿ ನಾವು ಲೆಕ್ಕವನ್ನು ಕೊಡಬೇಕು. I want you all to understand this, very important. Many believers miss this. ತುಂಬಾ ವಿಶ್ವಾಸಿಗಳು ಇದನ್ನು ಕಡೆಗಣಿಸುತ್ತಾರೆ. Because they know they are saved. ಯಾಕಂದ್ರೆ ಅವರು ರಕ್ಷಿಸಲ್ಪಟ್ಟಿದ್ದಾರೆ ಎಂಬುದಾಗಿ They know they become the children of God. ಯೇಸುವಿನ ಮಕ್ಕಳಾಗಿದ್ದಾರೆ ಎಂಬುದಾಗಿ And they continue to live however they want. ಹಾಗಾಗಿ ಅವರಿಗೆ ಯಾವ ರೀತಿ ಬೇಕೋ ಆ ರೀತಿ ಅವರು ಜೀವಿಸುತ್ತಾರೆ. You know, God has not called to live that kind of reckless life. ದೇವರು ಬೆಲೆ ಇಲ್ಲದೆ ಲೆಕ್ಕ ಇಲ್ಲದೆ ಜೀವಿಸಲು ನಮ್ಮನ್ನು ಕರೆದಿಲ್ಲ. You know, God wants us to be responsible in the way we live our lives. ಆದರೆ ನಾವು ಯಾವ ರೀತಿಯಾಗಿ ಜೀವಿಸುತ್ತೇವೆ ಅದರ ಬಗ್ಗೆ ನಾವು So those people who get saved, ಕೆಲವು ಜನರು
but who don't live the life according to how God wants them to live, ಆದರೆ ದೇವರು ಯಾವ ರೀತಿ ಜೀವಿಸಬೇಕೆಂದು ಬಯಸುತ್ತಾನೋ ಆ ರೀತಿ ಜೀವಿಸದವರು, I want you to understand how their life would be in eternity. ಹಾಗಾದ್ರೆ ಅವರ ನಿತ್ಯ ಜೀವಿತದಲ್ಲಿ ಅವರ ಜೀವನವು ಹೇಗಿರುತ್ತದೆ. I want you all to imagine this scene with me now, okay? ಇದನ್ನು ನೀವು ಯೋಚಿಸಿಕೊಳ್ಳಿ, ಊಹಿಸಿಕೊಳ್ಳಿ. I'm not talking about all of you. ನಿಮ್ಮ ಬಗ್ಗೆ ಹೇಳುತ್ತಾ ಇಲ್ಲ. Let imagine one person. ಒಬ್ಬ ಮನುಷ್ಯನ ಬಗ್ಗೆ ಯೋಚಿಸಿರಿ. Okay, can we give some name to that person? ಆ ವ್ಯಕ್ತಿಗೆ ಒಂದು ಹೆಸರು ಕೊಡಿರಿ. Tommy or Jimmy, whom you want. Okay, Jimmy has come to the heaven. ಜಿಮ್ಮಿ ಎಂಬ ಒಂದು ವ್ಯಕ್ತಿಯು ಸ್ವರ್ಗಕ್ಕೆ ಬಂದಿದ್ದಾನೆ. He is saved, ಆತನು ರಕ್ಷಿಸಲ್ಪಟ್ಟಿದ್ದಾನೆ. but he lived his life carelessly. ಆದರೆ ಯಾವುದೇ ಬೆಲೆ ಲೆಕ್ಕ ಇಲ್ಲದೆ ಆತನು He didn't bother about God. ಆತನು ದೇವರ ಬಗ್ಗೆ ಯೋಚನೆ He ಮಾಡಲಿಲ್ಲ. didn't bother about church. ಆತನು ಸಭೆಯ ಬಗ್ಗೆ He ಯೋಚಿಸಲಿಲ್ಲ. didn't bother about ministry. ಆತನು ಸೇವೆ ಬಗ್ಗೆ He ಯೋಚಿಸಲಿಲ್ಲ. didn't bother about witnessing. ಆತನು ಸಾಕ್ಷ್ಯ ಬಗ್ಗೆ He enjoyed his life however he want to. ತುಂಬಾ ಆರಾಮಾಗಿ ಯಾವ ರೀತಿ ಬೇಕಾಗಿದೆ ಆ ರೀತಿಯಾಗಿ Only ಆತನು one good thing ಜೀವಿಸಿದ್ದಾನೆ. he did was he got saved. ಒಂದು ಒಳ್ಳೆಯ ಸಂಗತಿ ಎಂದರೆ ಆತನು ರಕ್ಷಣೆಯನ್ನು He made it to ಹೊಂದಿದ್ದಾನೆ. heaven. ಆತನು ಸ್ವರ್ಗಕ್ಕೆ ಹೋದನು. How would his situation would be? ಆತನ ಪರಿಸ್ಥಿತಿಯು ಹೇಗಿರಬೇಕು? It is like saved but sad. ಅದು ರಕ್ಷಿಸಲ್ಪಟ್ಟಿದೆ ಆದರೆ ತುಂಬಾ ಬೇಜಾರಾಗಿದೆ. I would want to compare his situation to another example that I'm going to give you. ಇನ್ನೊಂದು ಉದಾಹರಣೆಯನ್ನು ಕೊಡುತ್ತೇನೆ, ಅದರ ಜೊತೆ ಇದನ್ನು ಹೋಲಿಸಿರಿ. Imagine you bought a plot. ನಿಮಗೆ ಒಂದು ಜಾಗ ಸ್ಥಳವು ದೊರಕಿದೆ. Okay, you built a beautiful house, ground floor, first floor. ಸುಂದರವಾದ ಕೆಳ ಅಂತಸ್ತು ಮೇಲಂತಸ್ತಿನ ಮನೆಯನ್ನು ನೀವು ಕಟ್ಟಿದ್ದೀರಿ. Just before you could call pastors and everybody for chicken biryani party of house warming ceremony. ಆ ಒಂದು ಮನೆಯನ್ನು ಉದ್ಘಾಟನೆ ಮಾಡಲು ಸಭೆಯ ಎಲ್ಲರನ್ನು ಸಭಾಪಾಲಕರನ್ನು ನೀವು ಕರೆದಾಗ, you know that just the day before he is examining the house, ಮುಂಚಿನ ದಿನದಲ್ಲಿ ನೀವು ಮನೆಯನ್ನು ನೋಡಿದಾಗ and something shocking happens. ಒಂದು ದುರ್ಘಟನೆಯೊಂದು He ನಡೆಯುತ್ತದೆ. will see the building caught with fire from the ground floor. ಆ ಒಂದು ಮನೆಗೆ ಕೆಳಗಿನಿಂದಲೇ ಬೆಂಕಿಯು ಹತ್ತಿಸಲ್ಪಟ್ಟರು. He is shocked by what he is seeing. ಏನನ್ನು ನೋಡುತ್ತಾನೋ ಅದನ್ನು ನೋಡಿ ಆತನಿಗೆ ತುಂಬಾ ಶಾಕ್ His ಆಗುತ್ತದೆ. new house is being burnt. ಯಾಕಂದ್ರೆ ಆತನ ಹೊಸ ಮನೆಯು ಅದು ಬೆಂಕಿಯಲ್ಲಿ ಹಾಕಲ್ಪಟ್ಟಿದೆ. Somehow he manages to jump off the first floor. ಯಾಕಂದ್ರೆ ಹೇಗೋ ಅವನು ಮೇಲಂತಸ್ತಿನಿಂದ And ಹಾರಿದನು. he stands by the side of the road. ಹಾಗೂ ಆತನು ರಸ್ತೆ ಬದಿಯಲ್ಲಿ ನಿಂತನು. He is staring at his beautiful house being on fire. ಹಾಗೂ ಆತನು ನೋಡುತ್ತಾ ಇದ್ದಾನೆ ಆತನ ಸುಂದರವಾದ ಮನೆಯು ಅದು ಬೆಂಕಿಯಿಂದ ನಾಶವಾಗುತ್ತದೆ. What would his situation be? ಆತನ ಪರಿಸ್ಥಿತಿಯು ಏನು? He is saved ಆತನು ರಕ್ಷಿಸಲ್ಪಟ್ಟಿದ್ದಾನೆ but sad. ಆದರೆ ದುಃಖದಲ್ಲಿದ್ದಾನೆ. That is the kind of faintest parallels comparison that I can draw to all the believers who enter heaven but having not lived for God at all. ಈ ಉದಾಹರಣೆಯನ್ನು ನಾನು ಕೊಟ್ಟಿದ್ದೇನೆ ನೀವು ಹೋಲಿಸುವುದಕ್ಕೋಸ್ಕರ. ರಕ್ಷಿಸಲ್ಪಟ್ಟಿದ್ದೇವೆ ಆದರೆ ದೇವರ ಜೊತೆಯಲ್ಲಿ ಇಲ್ಲ. You escaped the judgment. ನೀವು ತೀರ್ಪಿನಿಂದ ಹೊರಗೆ ಬಂದಿದ್ದೀರಿ. You escaped the hell. ನೀವು ನರಕದ ಯಾತನೆಯಿಂದ ಹೊರಗೆ You ಬಂದಿದ್ದೀರಿ. escaped the punishment. ನೀವು ಪನಿಷ್ಮೆಂಟ್ ಇಂದ ಹೊರಗೆ ಬಂದಿದ್ದೀರಿ. But you're standing there with empty hands. ಆದರೆ ನಿಮ್ಮ ಕೈಯಲ್ಲಿ ಏನೂ ಕೂಡ ಇಲ್ಲ. I pray that none of us would be in that situation. ಅಂತ ಪರಿಸ್ಥಿತಿಯಲ್ಲಿ ನಾವು ಯಾರು ಕೂಡ ಹೋಗಬಾರದೆಂದು ನಾನು Like ಪ್ರಾರ್ಥಿಸುತ್ತೇನೆ. recently there was some board exams going for SSLC, I heard. SSLC ಅವರಿಗೆ ನಡೆಯುತ್ತಿದ್ದಂತ ಪರೀಕ್ಷೆಗಳಲ್ಲಿ Suddenly in the middle of the exam they get a shocking news. ಪರೀಕ್ಷೆ ಮಧ್ಯದಲ್ಲಿ ಅವರಿಗೆ ಈ ಒಂದು ಸುದ್ದಿ ಸಿಗುತ್ತದೆ. Saying that the 5th standard and 8th and 9th, 10th are all 10th anyway board. 5th, 8th and 9th are also going to be board exams. 5, 8, 9ನೇ ತರಗತಿಗಳು ಕೂಡ ಬೋರ್ಡ್ ಎಕ್ಸಾಮ್ಸ್ ಗೆ ಹಾದು ಹೋಗಬೇಕು. You know, God doesn't give such sudden changes to all of us, sudden shocks to all of us. ದೇವರು ಅಂತ ಕಹಿ ಸುದ್ದಿಗಳನ್ನು ಮಧ್ಯದಲ್ಲಿ ಯಾವತ್ತೂ ನಮಗೆ You know, ಕೊಡುವುದಿಲ್ಲ. there are many other exams, UKG, LKG, 1st standard. No teacher has the right to fail you. UKG, LKG 1ನೇ ಕ್ಲಾಸ್ ಅವರಿಗೆ ಟೀಚರ್ಗಳು ನಿಮ್ಮನ್ನು ಫೇಲ್ ಮಾಡಲು You are ಸಾಧ್ಯವಿಲ್ಲ. passed. ಯಾಕಂದ್ರೆ ನೀವು ಅದರಿಂದ ಮುಂದೆ ಹೋಗುತ್ತೀರಿ. You know, but board exams we don't know. ಆದ್ರೆ ಬೋರ್ಡ್ ಎಕ್ಸಾಮ್ ಬಗ್ಗೆ ನಮಗೆ You can ಗೊತ್ತಿಲ್ಲ. be failed. ಅದರಲ್ಲಿ ನೀವು ಸೋತು ಹೋಗಬಹುದು. Those who put their faith in Jesus, we are passed. ಯೇಸುವಿನ ಮೇಲೆ ನಂಬಿಕೆಯನ್ನಿಟ್ಟವರು ನೀವು ಪಾಸ್ It ಆಗಿದ್ದೀರಿ. is not board exams. ಅದು ಒಂದು ದೊಡ್ಡ ಪರೀಕ್ಷೆ ಅಲ್ಲ. But people who fail in the board exams is like people who have done nothing for the Lord. ಆದರೆ ಯಾರು ಸೋತು ಹೋಗುತ್ತಾರೋ ಆ ಪರೀಕ್ಷೆಯಲ್ಲಿ ಅವರು ಯಾರೆಂದರೆ ನಾವು ಯೇಸುವಿಗೋಸ್ಕರ ಏನೂ So I'm ಮಾಡಲಿಲ್ಲ. just trying to bring about some comparison to live a life of value and worth unto God. ಹಾಗಾಗಿ ದೇವರ ಕಣ್ಣ ದೃಷ್ಟಿಯಲ್ಲಿ ನಾವು ಒಳ್ಳೆಯ ಒಂದು ಜೀವಿತವನ್ನು ಜೀವಿಸುವುದಕ್ಕಾಗಿ ಕೆಲವು ಉದಾಹರಣೆಗಳನ್ನು Now, ಕೊಡುತ್ತಾ as we commemorate the Good Friday on this day, ಈ ಶುಭ ಶುಕ್ರವಾರದ ದಿನದ ವಿಷಯದಲ್ಲಿ ನಾವು as we ಮಾತನಾಡುವಾಗ thank God for the gift of salvation, ದೇವರಿಗೆ ನಾವು ಈ ನಿತ್ಯ ಜೀವವನ್ನು ರಕ್ಷಣೆಯನ್ನು I ಕೊಟ್ಟದಕ್ಕಾಗಿ want to urge and plead with each
one of you not to take your life for granted. ನಿಮಗೆ ಕೊಟ್ಟಂತಹ ಜೀವಿತವನ್ನು ನೀವು ಕಡೆಗಣಿಸಬೇಡಿರಿ ಎಂಬುದಾಗಿ In fact, Bible tells the life that you have now does not belong to you, but it belongs to God. ನಿಮ್ಮಲ್ಲಿ ಇಟ್ಟಂತಹ ಜೀವ ಅದು ನಿಮಗೋಸ್ಕರ ಅಲ್ಲ, ಆದರೆ ಅದು ದೇವರಿಗೆ ಅರ್ಪಿಸಲ್ಪಟ್ಟಿದೆ. Everything you are and you own, it belongs to God. ನಿಮ್ಮಲ್ಲಿ ಇರುವಂತದ್ದು ಹಾಗೂ ನೀವು ಕೂಡ ಅದು ದೇವರಿಗೆ ಸಂಬಂಧಿಸುತ್ತದೆ. Bible says you're bought with the price of the blood of Jesus. ಸತ್ಯವೇದವು ಹೇಳುತ್ತದೆ ನಿಮ್ಮೆಲ್ಲರನ್ನು ಒಂದು ಬೆಲೆ ಕೊಟ್ಟು ಆತನು ಖರೀದಿಸಿದ್ದಾನೆ. When you pay a price and buy something, it belongs to you. Am I right? ನೀವೇನಾದರೂ ಬೆಲೆ ಕೊಟ್ಟು ನೀವು ವಸ್ತುವನ್ನು ಖರೀದಿಸಿದರೆ ಅದು ನಿಮಗೆ You ಸೇರಲ್ಪಡುವಂತದ್ದಾಗಿದೆ. pay and buy a phone. ನೀವು ಹಣ ಕೊಟ್ಟು ಫೋನ್ ಅನ್ನು The phone ಖರೀದಿಸುತ್ತೀರಿ. belongs to you. ಆ ಫೋನ್ ನಿಮಗೆ The phone has ಸೇರಲ್ಪಟ್ಟದ್ದು. to serve you. ಆ ಫೋನ್ ನಿಮಗೆ ಸೇವೆ It cannot ಮಾಡಬೇಕು. behave however it wants. ಆ ಫೋನ್ ಯಾವ ರೀತಿ ಬೇಕೋ ಹಾಗೆ ವರ್ತಿಸಲು Likewise, ಸಾಧ್ಯವಿಲ್ಲ. our lives are bought by God. ಅದೇ ರೀತಿಯಾಗಿ ನಮ್ಮ ಜೀವಿತವನ್ನು ದೇವರು But ಖರೀದಿಸಿದ್ದಾನೆ. unfortunately, we live the life the way we want to. ಆದರೆ ನಮಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ನಾವು We ಜೀವಿಸುತ್ತಾ spend the ಇದ್ದೇವೆ. time the way we want to. ನಮಗೆ ಯಾವ ರೀತಿ ಸಮಯವನ್ನು ವ್ಯರ್ಥಿಸಬೇಕು ಆ We ರೀತಿಯಾಗಿ indulge in the things that ಕಳೆಯುತ್ತೇವೆ. we want to. ನಮಗೆ ಏನು ಖುಷಿ ಕೊಡುತ್ತದೆ ಅದನ್ನು ನಾವು We ಮಾಡುತ್ತಾ spend the ಇದ್ದೇವೆ. money and resources in the way we want ನಮ್ಮ to. ಹಣಕಾಸನ್ನು ನಾವು ಯಾವ ರೀತಿ ವ್ಯಯಿಸಬೇಕು ಅಲ್ಲಿ But my ವ್ಯಯಿಸುತ್ತೇವೆ. dear brothers and sisters, I'm here to tell you with lot of burden and responsibility that your life does not belong to you. We have to stand before the judgment seat of Christ and give an account of how we have lived our lives. ಸಹೋದರ ಸಹೋದರಿ, ನಿಮಗೆ ಹೇಳಲು ಬಯಸುತ್ತೇನೆ, ದೇವರು ನಮಗೆ ಕೊಟ್ಟ ಈ ಜೀವಿತವು ನಮಗೆ ಸಂಬಂಧಿಸಲ್ಪಟ್ಟಲ್ಲ, ದೇವರಿಗೆ ಸಂಬಂಧಿಸಲ್ಪಟ್ಟದು. ಹಾಗೂ ಒಂದು ದಿನ ನಾವು ಇದಕ್ಕೆ ಬೆಲೆ ಕೊಡಬೇಕು, ಲೆಕ್ಕ ಕೊಡಬೇಕು. There is a good news. ಒಂದು ಶುಭ ಸುದ್ದಿ ಇದೆ. If you have lived if you have lived the life the way God wants us to live, ಒಂದು ವೇಳೆ ದೇವರು ನಿಮಗೆ ಹೇಳಿದಂತ ರೀತಿಯಲ್ಲಿ ನೀವು if you have ಜೀವನವನ್ನು served God and ಸಾಗಿಸಿದರೆ, achieved things for God, ದೇವರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರೆ there is a reward. ಅಲ್ಲಿ ಒಂದು ಬಹುಮಾನವು ನಿಮಗೆ ಸಿಗುತ್ತದೆ. Hallelujah! Hallelujah! There is a reward. ಅಲ್ಲಿ ಒಂದು ಬಹುಮಾನವು There is a ಸಿಗುತ್ತದೆ. reward. ಬಹುಮಾನವು ನಿಮಗಿದೆ. Even while you serve God, you might go through pain. ದೇವರನ್ನು ನೀವು ಸೇವೆ ಸಲ್ಲಿಸುವಾಗ ನೋವಿನಿಂದ ನೀವು ಹಾದು ಹೋಗಬಹುದು. While you serve God, you might face various kinds of difficulties, challenges and hardships and suffering in this life. ದೇವರ ಸೇವೆಯಲ್ಲಿ ನೀವು ಮುಂದೆ ಹೋಗಿರುವಾಗ ಈ ಜೀವಿತದಲ್ಲಿ ನಿಮಗೆ ಕಷ್ಟಕರವಾದ ದುಃಖಕರವಾದ ಪರಿಸ್ಥಿತಿಗಳು But ಬರಬಹುದು. I have a good news to tell you, all that you do unto God will be rewarded on that day. ಆದರೆ ದೇವರಿಗೋಸ್ಕರ ಮಾಡಿರುವ ಎಲ್ಲಾ ಪ್ರಯಾಸಗಳಲ್ಲಿ ನಿಮ್ಮನ್ನು ದೇವರು ಮೇಲಕ್ಕೆತ್ತುವ ಆತನಾಗಿದ್ದಾನೆ. It will be a great day on that day when we stand before Christ. ತುಂಬಾ ಒಂದು ದೊಡ್ಡದು ಮಹತ್ವವಾದ ದಿನವಾಗಿದೆ ಅದು. Each day in the school there comes an annual day. ಪ್ರತಿಯೊಂದು ದಿನವೂ ಶಾಲೆಯಲ್ಲಿ ಒಂದು ಆನ್ಯುವಲ್ ಡೇ ಎಂಬುದಾಗಿ Before that, lot of ಆಚರಿಸುತ್ತಾರೆ. competitions would have happened. ಅದರ ಮುಂಚಿನ ದಿನ ತುಂಬಾ ಚಟುವಟಿಕೆಗಳು, ಕಾಂಪಿಟೇಷನ್ಗಳು For small ನಡೆಯುತ್ತದೆ. kids, running race, sack race, lemon race, frog jump, all that would have happened. ಬೇರೆ ಬೇರೆ ಆಟೋಟ ಸ್ಪರ್ಧೆಗಳು ಅದು ನಡೆಯುವಂತದ್ದಾಗಿದೆ. On that day, children wait. All those who have won prizes will be waiting for that day. ಯಾರೆಲ್ಲ ಬಹುಮಾನ ಸಿಗುತ್ತದೆಯೋ ಅಂತವರು ಕಾಯ್ದುಕೊಂಡಿರುತ್ತಾರೆ. Not all the children. ಎಲ್ಲ ಮಕ್ಕಳಲ್ಲ. But children who have competed in that race and won the race, they'll be waiting, dreaming about that day, standing on the podium to receive the awards, to hear the applause by the people. ಬಹುಮಾನವನ್ನು ತೆಗೆದುಕೊಳ್ಳೋಗೋಸ್ಕರ ಹಾಗೂ ಜನರು ಚಪ್ಪಾಳೆ ತಟ್ಟಿಕೊಳ್ಳೋಗೋಸ್ಕರ ಆ ಮಕ್ಕಳು ಕಾಯುತ್ತಾ ಇರುತ್ತಾರೆ ಆ ದಿನಕ್ಕೋಸ್ಕರ. Amen. Hallelujah. A day is going to come. We are going to stand before millions of people, billions of people will be standing. ನಾವು ಕೂಡ ಒಂದು ದಿನದಲ್ಲಿ ಅಸಂಖ್ಯಾತ ಜನರ ಮುಂದೆ ನಿಲ್ಲುವಂತವರಾಗಿದ್ದೇವೆ. God is going to call you by name. ದೇವರು ನಿಮ್ಮ ಹೆಸರಿಟ್ಟು ಕರೆಯುವಂತನಾಗಿದ್ದಾನೆ. And is going to reward you. ಹಾಗೂ ನಿಮಗೆ ಬಹುಮಾನವನ್ನು ಕೊಡುವ Would you ಆತನಾಗಿದ್ದಾನೆ. want your names to be called out? ನಿಮ್ಮ ಹೆಸರುಗಳನ್ನು ದೇವರು ಕರೆಯಲು ಬಯಸುತ್ತೀರೋ? Would you want to be rewarded? ನಿಮಗೆ ಬಹುಮಾನ ಬೇಕೆಂಬುದಾಗಿ You want to ಬಯಸುತ್ತೀರೋ? be applauded? ಎಲ್ಲರೂ ನಿಮ್ಮನ್ನು ಜಯಘೋಷದಿಂದ You ಕೂಗುವಂತೆ want to hear ಬಯಸುತ್ತೀರೋ? Jesus himself telling you, well done, my good and faithful servant. Come and receive what has been prepared for you. ನಿಮಗೆ ನೀವು ಬಯಸುತ್ತೀರೋ ಯೇಸು ನಿಮ್ಮನ್ನು ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ, ನೀನು ನಂಬಿಗಸ್ತ ಆಳು ಎಂಬುದಾಗಿ On this Good ಹೇಳುತ್ತಾರೆ. Friday, I want to give an aim for your life. ಹಾಗಾಗಿ ನಿಮ್ಮ ಜೀವಿತಕ್ಕೋಸ್ಕರ ಒಂದು ಗುರಿಯನ್ನು ಕೊಡಲು On ಬಯಸುತ್ತೇನೆ. this Good Friday, I want to give a purpose for your life. ನಿಮ್ಮ ಜೀವಿತದಲ್ಲಿ ಒಂದು ಗುರಿಯನ್ನು ಕೊಡಲು ನಾನು On this ಬಯಸುತ್ತೇನೆ. Good Friday, I want to give an ambition to keep running for the rest of your life. ನಿಮ್ಮ ಜೀವಿತ ಪೂರ್ಣವಾಗಿ ನೀವು ದೇವರ ಓಟವನ್ನು ಓಡಲು ನಾನು Run in a ಬಯಸುತ್ತೇನೆ. way that you can win the prize. ಬಹುಮಾನವನ್ನು ಪಡೆಯುವುದಕ್ಕೋಸ್ಕರ ನೀವು ಓಡಿರಿ. Run in a way that where you'll be presented with the crown of life. ದೇವರ ಒಂದು ಕಿರೀಟವನ್ನು ಕೊಡುವುದಕ್ಕೋಸ್ಕರ ನೀವು ಓಡಿರಿ. I urge you not to waste this life. ನೀವು ಈ ಜೀವಿತವನ್ನು ಸುಮ್ಮನೆ ಕಳೆದುಕೊಳ್ಳಬೇಡಿರಿ. But my fear is there will be lots of people will be disappointed that day. ಆದರೆ ತುಂಬಾ ಜನರು ಬೇಜಾರಾಗುತ್ತಾರೆ ಆ On that ದಿನದಲ್ಲಿ. day, you will be regretting for all that you have done in your life. ಆ ದಿನದಲ್ಲಿ ನಿಮಗೆ ಬೇಜಾರು ನೋವಾಗಬಹುದು, ನಾನು ಏನು ಮಾಡಿದ್ದೇನೆ ಈ My ಜೀವಿತದಲ್ಲಿ. responsibility, I'm breaking this news to you. ನನ್ನ ಜವಾಬ್ದಾರಿ, ನಾನು ಇದನ್ನು ನಿಮಗೆ ಹೇಳಬೇಕು. Live your life as if that life does not belong to you.
ನಿಮ್ಮ ಜೀವಿತವನ್ನು ನೀವು ಯಾವ ರೀತಿ ಜೀವಿಸಬೇಕಂದ್ರೆ ಇದು ನಿಮಗೆ ಸೇರಲ್ಪಟ್ಟದಲ್ಲ. You are bought with a price. ಆದರೆ ನೀವು ಒಂದು ಬೆಲೆ ಕೊಟ್ಟು You see, ಖರೀದಿಸಲ್ಪಟ್ಟಿದ್ದೀರಿ. it's not just talking about Jesus shed his blood, he paid the price, I'm saved. It's not just about that. ಸುಮ್ಮನೆ ಹೇಳಿಕೊಳ್ಳುವುದಲ್ಲ ದೇವರು ಸತ್ತನು ಆತನು ತನ್ನ ರಕ್ತವನ್ನು ಹರಿಸಿದನು Now, ಎಂಬುದಾಗಿ. what are you doing unto Christ? ಹಾಗಾದ್ರೆ ನೀವು ಯೇಸುವಿಗೆ ಏನನ್ನು ಮಾಡುತ್ತೀರಿ ಅದರ Yes, ಬಗ್ಗೆ? God loves us unconditionally and with an unending love. But how is your love for Jesus? ದೇವರು ನಿಜವಾಗಿಯೂ ಅದು ತೀರಿಸಲ್ಪಡದ ಇರುವಂತಹ ಪ್ರೀತಿಯಲ್ಲಿ ನಿಮ್ಮನ್ನು ಪ್ರೀತಿಸುತ್ತಾನೆ. ಆದರೆ ನೀವು ಯೇಸುವಿಗೋಸ್ಕರ ಏನನ್ನು So ಮಾಡುತ್ತೀರಿ? what does this darkness talk about the first miracle? ಸೊ ಹಾಗಾದ್ರೆ ಇದು ಕತ್ತಲೆಯು ಏನನ್ನು ಹೇಳುತ್ತಾ ಇದೆ? Jesus faced the judgment for you and I. ಯೇಸು ಖಂಡನೆಗೆ ಒಳಗಾದನು ನನಗೋಸ್ಕರ ನಿಮಗೋಸ್ಕರ. The judgment is over. ಈ ತೀರ್ಪು ಅದು ಮುಗಿಯಿತು. We don't have to fear death. ನಾವು ಸಾವಿಗೆ We ಹೆದರಬೇಕಾಗಿಲ್ಲ. don't have to fear hell. ನಾವು ನರಕಕ್ಕೆ ಹೆದರಬೇಕಾಗಿಲ್ಲ. We should be excited that we are on the way to eternity. ನಾವು ಉತ್ಸಾಹಭರಿತರಾಗಿರಬೇಕು. ನಾವು ನಿತ್ಯ ಜೀವಕ್ಕೆ ಹೋಗುತ್ತಾ But ಇದ್ದೇವೆ. with only one caution. ಆದರೆ ಒಂದು ಎಚ್ಚರಿಕೆ, Am I living my life responsibly as God wants me to live on this world? ನಮ್ಮ ಜೀವಿತವನ್ನು ಈ ಲೋಕದಲ್ಲಿ ದೇವರು ಬಯಸಿದ ರೀತಿಯಲ್ಲಿ ನಾವು ಜೀವಿಸುತ್ತಾ ಇದ್ದೇವೋ ಇಲ್ಲವೋ? The first miracle of darkness talks about the judgment is over. ಮೊದಲ ಅದ್ಭುತ ಕಾರ್ಯವು ಏನಾಗಿದೆ ಅಂದರೆ ಅದು ತೀರ್ಪು ಮುಗಿಯಿತು. The second miracle that happened while Jesus was on the cross. ಯೇಸುವು ಶಿಲುಬೆಯಲ್ಲಿದ್ದಾಗ ನಡೆದಂತ ಎರಡನೇ ಅದ್ಭುತ ಕಾರ್ಯ, There was a veil in the temple. ದೇವಾಲಯದಲ್ಲಿ ಒಂದು ಪರದೆ ಇತ್ತು. That veil was torn from top to bottom. ಆ ಪರದೆಯು ಮೇಲಿನಿಂದ ಕೆಳವರೆಗೆ ಎರಡು ಭಾಗವಾಯಿತು. Sometimes we think that earthquake happened and as a result this veil got torn. ಕೆಲವೊಮ್ಮೆ ನಾವು ಅಂದುಕೊಳ್ಳುತ್ತೇವೆ ಭೂಕಂಪನವಾಯಿತು, ಅದರ ಕಾರಣಕ್ಕಾಗಿ ಆ ಪರದೆಯು ಹರಿದಿತ್ತು. But if we notice the chronology of the events, ಆದರೆ ಯಾವ ರೀತಿ ಈ ಚಟುವಟಿಕೆಗಳು ನಡೆದಿದೆ ಎಂದು ನಾವು Matthew ನೋಡುವಾಗ chapter 27 verse 51, ಮತ್ತಾಯ 27ನೇ ಅಧ್ಯಾಯ 51ನೇ ವಚನ, and behold the curtain of the temple was torn in two from top to bottom, ಆಗ ಇದು ದೇವಾಲಯದ ತೆರೆಯು ಮೇಲಿನಿಂದ ಕೆಳವರೆಗೂ ಹರಿದು and the earth shook and the rocks were split. ಎರಡು ಭಾಗವಾಯಿತು ಹಾಗೂ ಭೂಕಂಪನವಾಯಿತು, ಬಂಡೆಗಳು ಸೀಳಲ್ಪಟ್ಟವು. In the temple that stood in Jerusalem in those days, ಯೆರೂಸಲೇಮಿನಲ್ಲಿದ್ದಂತ ಆ ದೇವಾಲಯವು ಆ ದಿನಗಳಲ್ಲಿ that replaced the tabernacle of Moses, ಮೋಶೆಯ ಗುಡಾರದಲ್ಲಿ ಅದು ಮಾರ್ಪಟ್ಟಿತು. There used to be three parts in the temple. ಅದರಲ್ಲಿ ಮೂರು ಭಾಗಗಳಿದ್ದವು. One is the outer court, ಹೊರಾಂಗಣ, one is the holy place, ಪರಿಶುದ್ಧ ಸ್ಥಳವು, and the most holy place. ಹಾಗೂ ಅತಿ ಪರಿಶುದ್ಧ ಸ್ಥಳವು. Imagine a horizontal huge structure. ಒಂದು ಉದ್ದನೆಯ ಒಂದು ಸ್ಥಳವನ್ನು ನೀವು ಊಹಿಸಿಕೊಳ್ಳಿರಿ. At the entrance, ದ್ವಾರದಲ್ಲಿ there is an outer court. ಅದು ಒಂದು ಹೊರಾಂಗಣ. In the entrance, ಹೊರಾಂಗಣದಲ್ಲಿ there was a brazen altar, ಅಲ್ಲಿ ಒಂದು ತಾಮ್ರದ ಯಜ್ಞಪೀಠವಿದೆ, and there was a brazen laver, ನೀರು patre. Okay, those talks about symbols that is essential for us to draw unto God. ಅದು ನಮಗೆ ತೋರಿಸುತ್ತದೆ ನಾವು ದೇವರ ಸಮೀಪಕ್ಕೆ ಯಾವ ರೀತಿ ಬರಬೇಕೆಂಬುದಾಗಿ. Without the blood sacrifice, ಅಲ್ಲಿ ಒಂದು ರಕ್ತದ ಹರಿಯುವಿಕೆ ಇಲ್ಲದಿದ್ದರೆ, without the cleansing of the water, ಹಾಗೂ ನೀರಿನಿಂದ ಪರಿಶುದ್ಧವಾಗದೇ the ಇದ್ದರೆ priest could not go ahead. ದೇವಸೇವಕನು ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ. So those are the symbols talking about things that is needed for us to draw near to God. ಅದು ಕೆಲವು ಸೂಚನೆಗಳಾಗಿದೆ ನಾವು ದೇವರ ಸಮೀಪಕ್ಕೆ ಹೋಗಬೇಕಾದ್ರೆ ಯಾವ ರೀತಿ ಹೋಗಬೇಕು. Now I can't get into details of it because there are other things I need to share. ಎಲ್ಲ ಸಂಗತಿಗಳನ್ನು ಹೇಳಲು ಸಾಧ್ಯವಿಲ್ಲ. After the outer court there is to be a place called the holy place. ಹೊರಾಂಗಣದಲ್ಲಿ ಅಲ್ಲಿ ಒಂದು ಪರಿಶುದ್ಧ ಸ್ಥಳವಿದೆ. In the holy place there is to be the table of showbread, there is to be lampstands, and there is to be again an altar of incense. ಪರಿಶುದ್ಧ ಸ್ಥಳದಲ್ಲಿ ಧೂಪದ ಒಂದು ಮೇಜಿದೆ ಹಾಗೂ ರೊಟ್ಟಿ ನೆಡುವಂತ ಮೇಜು, ಆಮೇಲೆ ಯಜ್ಞಪೀಠವಿದೆ. Okay, three things. What are three things in the most holy place? The table where the showbread was kept. ಪರಿಶುದ್ಧ ಸ್ಥಳದಲ್ಲಿ ಒಂದು ಮೇಜಿದೆ, ಅದರಲ್ಲಿ ಮೂರು ಸಂಗತಿಗಳು ಯಾವುದೆಲ್ಲ? There were lampstands, ಧೂಪ ಇಡುವಂತ ಒಂದು ಮೇಜಿದೆ. there was altar of incense. ಹಾಗೂ ಸುಗಂಧ ತೈಲವನ್ನು ಇಡುವಂತ These ಸ್ಥಳವಿದೆ. three things talk about symbols of our communion with God. ಹಾಗೂ ದೇವರೊಟ್ಟಿಗಿನ ಅನ್ಯೋನ್ಯತೆಯನ್ನು ಇದನ್ನು ತೋರಿಸುತ್ತದೆ. They are the symbols of our fellowship with God. ದೇವರ ಜೊತೆಗಿನ ಹೊಂದಾಣಿಕೆಯನ್ನು ತೋರಿಸುತ್ತದೆ. And beyond that there is to be the most holy place. ಪರಿಶುದ್ಧ ಸ್ಥಳವಾದ ಮೇಲೆ ಅತಿ ಪರಿಶುದ್ಧವಾದ ಸ್ಥಳ. In the holy place there is to be ark of the covenant. ಅಲ್ಲಿ ದೇವರ ಮಂಜೂಷವಿದೆ. Upon that there is to be the mercy seat.
ಅದಾದ್ಮೇಲೆ ಕೃಪೆಯ ಒಂದು ಆಸನ ಇದೆ. There used to be cherubims. ಚೆರುಬೀಮರಲ್ಲಿದ್ದಾರೆ. And the most holy place represented or symbolic of God's glorious presence. ಹಾಗೂ ಅತಿ ಪರಿಶುದ್ಧ ಸ್ಥಳವು ದೇವರ ಮಹಿಮೆಯನ್ನು ತೋರಿಸುವಂತ And ಸ್ಥಳವಾಗಿದೆ. there was a veil that separated the most holy place from the holy place and the outer court. ಹಾಗೂ ಹೊರಾಂಗಣ ಪರಿಶುದ್ಧ ಸ್ಥಳ ಅತಿ ಪರಿಶುದ್ಧದ ಸ್ಥಳದ ಮಧ್ಯದಲ್ಲಿ ಒಂದು ಪರದೆಯೂ ಇದೆ. And it is said that the veil was 60 feet high. 60 ಫೀಟ್ ಉದ್ದದ ಆ ಒಂದು ಪರದೆಯು. I can, some architects have to correct me. Probably this building might be 40 feet high. ಈ ಒಂದು ಕಟ್ಟಡವು 40 ಚದರ ಇರಬಹುದು. The entire building from ground floor. ಕೆಳಗ ಸ್ತರದಿಂದ ಮೇಲೆವರೆಗೆ 40 ಚದರ. The curtain that separated the most holy place from the holy place was almost 40 feet high. ಪರಿಶುದ್ಧ ಸ್ಥಳ ಹಾಗೂ ಅತಿ ಪರಿಶುದ್ಧ ಸ್ಥಳದ ಮಧ್ಯದಲ್ಲಿರುವಂತಹ ಈ ಒಂದು ಪರದೆಯು 60 ಚದರ ಅಡಿ. And it was 30 feet wide. ಹಾಗೂ 30 ಚದರ ಅಡಿ ಅಗಲವಿತ್ತು. And it was very thick. Some Jewish tradition says it was almost 40 inches thick. ಅದು ತುಂಬಾ ದಪ್ಪದಾದ ಕೇವಲವಾದ ಪರದೆ ಅಲ್ಲ, ಒಂದು 40 ಚದರ ಅಡಿ ದಪ್ಪ ಇರುವಂತಹ ಪರದೆಯಾಗಿದೆ. It was made of 72 different threads that was made, the curtain was made of. 72 ರೀತಿಯ ಒಂದು ನೂಲುಗಳಿಂದ ಅದನ್ನು ಮಾಡಲ್ಪಟ್ಟಿತ್ತು. And imagine that thick thread, tall thread was cut it off right in the middle with so much precision from top to bottom. ಅದು ಹೇಳಲ್ಪಡುತ್ತದೆ ಅಷ್ಟು ದೊಡ್ಡದಾದ ದಪ್ಪವಾದ ಪರದೆಯು ಮೇಲಿನಿಂದ ಕೆಳವರೆಗೆ ಹರಿದು 2 ಭಾಗವಾಯಿತು ಎಂಬುದಾಗಿ. It cannot be just a natural thing that happened. ಇದೊಂದು ಸ್ವಾಭಾವಿಕವಾದ ಸಂಗತಿ ಅಲ್ಲ. It is not the work of human hands. ಯಾವುದೇ ಮನುಷ್ಯನು ಮಾಡಿದಂತ ಸಂಗತಿ ಅಲ್ಲ. If somebody would have cut from bottom, then you know somebody would have cut from the bottom. It was cut from the top. ಯಾರಾದ್ರೂ ಅದು ಒಂದು ವೇಳೆ ಕೆಳಗಿಂದ ಹರಿಯಲ್ಪಟ್ಟಿದ್ದಾರೆ ಹೇಳಬಹುದಿತ್ತು ಯಾವುದೋ ಒಬ್ಬ ಮನುಷ್ಯನು ಅದನ್ನು ತುಂಡರಿಸಿದ್ದಾನೆ ಅಂತ. The other thing that I want us to notice is the timing in which the veil was torn. ಇದರ ಒಂದು ಸಮಯ ಯಾವಾಗ ಆ ಪರದೆಯು ಹರಿಯಿತು ಎಂಬುದಾಗಿ. It happened at the end of the darkness time. ಆ ಕತ್ತಲೆಯ ಕೊನೆಯ ಭಾಗದಲ್ಲಿ ಈ ಪರದೆಯು ಹರಿದಿತ್ತು. There were 2 loud cries that Jesus shouted from the cross. ಯೇಸು 2 ಸಾರಿ ಶಿಲುಬೆಯಿಂದ ಮಹಾಧ್ವನಿಯಲ್ಲಿ ಕೂಗಿದನು. One was, my God, why you have forsaken me, at the beginning of the darkness. ಕತ್ತಲೆಯ ಮೊದಲನೇದಲ್ಲಿ ಯೇಸು ಈ ರೀತಿಯಾಗಿ ಕೂಗುತ್ತಾನೆ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದೀರಿ. And at the end he gave another shout loud saying, it is finished. ಕತ್ತಲೆಯ ಕೊನೆಯದಲ್ಲಿ ಆತನು ಹೇಳಿದನು, ಇದು ಮುಕ್ತಾಯವಾಯಿತು. Mind you, Jesus did not say, I am finished. ಯೇಸು ಈ ರೀತಿಯಾಗಿ ಹೇಳಿಲ್ಲ, ನಾನು ಮುಕ್ತಾಯಗೊಂಡೆ. He said, it is finished. ಆತನು ಹೇಳಿದನು, ಇದು ಮುಕ್ತಾಯವಾಯಿತು. The purpose why he came is finished. ಆತನು ಬಂದ ಆ ಒಂದು ಗುರಿಯು ಅದು ಮುಕ್ತಾಯವಾಯಿತು. The mission for which he came is finished. ಆತನು ಬಂದ ಆ ಒಂದು ಉದ್ದೇಶವು ಅದು ಮುಗಿಯಿತು. Probably all the necessities of this old structure, old system is finished. ಆತನು ಮಾಡಿದಂತ ಕಾರ್ಯವು ಆ ಎಲ್ಲ ಒಂದು ಸಂಗತಿಗಳನ್ನು ಈಡೇರಿಸಿತು. And I pray that God would give each one of us a death on the deathbed. We'll be able to say it is finished. ನಾವು ಸಾಯುವಾಗ ನಾವು ಕೂಡ ಹೇಳಬೇಕು, ಇದು ಮುಕ್ತಾಯವಾಯಿತು. We have finished what God has told us to do. ದೇವರು ನಮ್ಮನ್ನು ಏನನ್ನು ಮಾಡಲು ಬಯಸುತ್ತಾನೋ ಅದನ್ನು ಮುಗಿಸಿಕೊಂಡು ನಾವು ಹೇಳಬೇಕು, ಇದು ಮುಕ್ತಾಯ. I know how many of you think about your death. ಎಷ್ಟು ಜನರು ನಿಮ್ಮ ಸಾವಿನ ಬಗ್ಗೆ ನೀವು ಯೋಚನೆ ಮಾಡುತ್ತೀರಿ? While we celebrate the death of Jesus, ಒಂದು ನಾವು ಯೇಸುವಿನ ಸಾವನ್ನು ಆಚರಿಸುತ್ತೇವೆ. as we are seated in the presence of Jesus, ಯೇಸುವಿನ ಸನ್ನಿಧಿಯಲ್ಲಿ ಕೂತಾಗ, as you know that we don't have to fear death, ನಮಗೆ ಗೊತ್ತು ನಾವು ಸಾವಿಗೆ ಹೆದರಬೇಕಾಗಿಲ್ಲ. I want you to think about your death. ಆದರೆ ನಿಮ್ಮ ಸಾವನ್ನು ನೀವು ಊಹಿಸಿಕೊಳ್ಳಿ. How would you finish your life on this earth? ಈ ಲೋಕದಲ್ಲಿ ನಿಮ್ಮ ಜೀವಿತವನ್ನು ನೀವು ಹೇಗೆ ಕೊನೆಗೊಳಿಸುತ್ತೀರಿ? How would you finish your race on this earth? ಈ ಓಟವನ್ನು ನೀವು ಯಾವ ರೀತಿ ಕೊನೆಗೊಳಿಸುತ್ತೀರಿ? And I would encourage you to live in such a way ಯಾವ ರೀತಿ ನೀವು ಜೀವಿಸಬೇಕೆಂದರೆ you will die a satisfying and a fulfilling death. ಹಾಗೂ ಒಂದು ಸಂಪೂರ್ಣವಾದ ಒಂದು ಸಾವನ್ನು ನಾವು ಅನುಭವಿಸಬೇಕು. We have to live in retrospect. Think about your death and live your life from that point. ಸಾವನ್ನು ನೀವು ಊಹಿಸಿಕೊಳ್ಳಿ, ಯಾವ ರೀತಿ ನಾವು ಜೀವಿಸಬೇಕೆಂಬುದಾಗಿ ನೀವು ಜೀವಿಸಿರಿ. And you can actually determine how you want to end your life. ಹಾಗಾಗಿ ನೀವು ಅರ್ಥ ಮಾಡಿಕೊಳ್ಳಿರಿ, ನಿಮ್ಮ ಜೀವಿತವನ್ನು ನೀವು ಯಾವ ರೀತಿ ಕೊನೆಗಾಣಿಸಬೇಕು. The timing of this death, this veil being torn is very significant. ಈ ಪರದೆಯು ಹರಿದಂತಹ ಸಮಯವು ಬಹು ಮಹತ್ವವಂತದ್ದು. It happened around 3 o'clock in the evening. ಅದು ಸಾಯಂಕಾಲದ ಸಮಯ 3 ಗಂಟೆಗೆ. That was the precise time where the priest used to enter the holy place to offer the blood sacrifice. ಅದು ಅದೇ ಸಮಯವಾಗಿದೆ ದೇವಾಲಯದ ಒಳಗೆ ರಕ್ತವನ್ನು ಕೊಡುವಂತಹ ಸಮಯ. Imagine the priest nobody could enter the most holy place just like that. ಯಾರು ಕೂಡ ಮಹಾಪರಿಶುದ್ಧ ಸ್ಥಳದ ಒಳಗೆ ಹೋಗಲು ಸಾಧ್ಯವಿಲ್ಲ. All the common crowd could only enter the outer court.
ನಮ್ಮಂತ ಜನರು ಸಾಮಾನ್ಯ ಜನರು ಹೊರಾಂಗಣಕ್ಕೆ ಮಾತ್ರ ಹೋಗಲು ಸಾಧ್ಯ. Only the Levites and the priests could enter the holy place. ಲೇವಿಯರು ಯಾಜಕರು ಮಾತ್ರ ಪರಿಶುದ್ಧ ಸ್ಥಳಕ್ಕೆ And ಹೋಗಬೇಕಾಗಿತ್ತು. only the high priest, that too once in a year, could go to the most holy place. ಆದರೆ ಒಂದು ವರ್ಷದಲ್ಲಿ ಒಂದು ಸಲ ಮಾತ್ರ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗಲು He used to ಅವಕಾಶವಿತ್ತು. carry the blood as a atonement for the sins of the entire nation of Israel, and used to go into the most holy place only once in a year. ಒಂದು ವರ್ಷದಲ್ಲಿ ಒಂದು ಸಲ ಮಾತ್ರ ಆ ರಕ್ತವನ್ನು ಹಿಡಿದುಕೊಂಡು ಅತಿ ಪರಿಶುದ್ಧ ಸ್ಥಳಕ್ಕೆ ಎಲ್ಲ ಜನರ ಪಾಪಕ್ಕೋಸ್ಕರ ಆತನು ಹೋಗಬೇಕಾಗಿತ್ತು. So this was the day of Passover. ಹಾಗೆ ಇದು ಪಸ್ಕ ಹಬ್ಬದ It was ಸಮಯವಾಗಿತ್ತು. right at the time where the Passover lambs were cut. It was right precisely at that time Jesus cried, "It is finished," and the veil was torn. ಪಸ್ಕ ಹಬ್ಬದ ಕೊನೆಗೊಳ್ಳುವ ಆ ಸಮಯದಲ್ಲೇ ದೇವರು ಹೇಳಿದನು, ಇದು ಮುಕ್ತಾಯವಾಗಿತ್ತು, ಹಾಗೂ ಆ ಪರದೆಯು ಹರಿಯಿತು. And the priest was shocked to see, right while he was ministering, the veil was torn. ಆತನು ಆಶ್ಚರ್ಯಪಟ್ಟನು, ಆ ಪರದೆಯು ಅದು ಹರಿದುದನ್ನು ನೋಡಿ. And it was a great shocking thing for him. ಹಾಗೂ ಅದು ತುಂಬಾ ಕಹಿಯಾಗಿತ್ತು In ಆತನನ್ನು. the book of Acts, chapter 6, verse 7, we read that many priests got saved. ಅಪೊಸ್ತಲ ಕೃತ್ಯ 6ನೇ ಅಧ್ಯಾಯದಲ್ಲಿ ಹೇಳುತ್ತದೆ, ತುಂಬಾ ದೇವ ಸೇವಕರು ಆ ದಿನ ರಕ್ಷಣೆ ಹೊಂದಿದರು. I wondered whether this was the event that convicted those priests to believe Jesus as the Son of God. ಈ ಒಂದು ಘಟನೆಯು ದೇವರ ಕುಮಾರನು ಎಂಬುದಾಗಿ ನಂಬಲು ಅದು ಸಾಧ್ಯವಾಯಿತು. So what is its relevance to us? ಇದು ನಮಗೆ ಏನನ್ನು ಹೇಳುತ್ತದೆ? It talks about the separation is over. ಇದು ಹೇಳುತ್ತದೆ ಆ ಬೇರ್ಪಡಿಸುವಿಕೆ ಅದು ಮುಗಿಯಿತು. While the darkness talks about the judgment is over, ಕತ್ತಲೆಯು ಖಂಡನೆಯು ಮುಗಿಯಿತು ಎಂಬುದಾಗಿ ಹೇಳುತ್ತದೆ. while the tearing of the veil declares to us the separation between God and man is over. ಆದರೆ ಈ ಪರದೆಯು ಹರಿದುದು ಹೇಳುತ್ತದೆ ದೇವರು ಹಾಗೂ ಮನುಷ್ಯನ ನಡುವೆ ಆ God ಬೇರ್ಪಡಿಸುವಿಕೆ has ಮುಗಿಯಿತು. made a way for the sinful man to have access into his holy presence. ದೇವರು ಒಬ್ಬ ಮಾರ್ಗವನ್ನು ತೆರೆದಿದ್ದಾನೆ, ಒಬ್ಬ ಪಾಪಿಯು ಆತನ ಜೊತೆಗೆ ಬರುವುದಕ್ಕೋಸ್ಕರ. Sin had separated man from God, ಪಾಪವು ದೇವರನ್ನು ಹಾಗೂ ಮನುಷ್ಯನನ್ನು ಬೇರ್ಪಡಿಸಿತ್ತು. and man could not enter the presence of God without the blood sacrifice. ಹಾಗೂ ಮನುಷ್ಯನು ದೇವರ ಅತಿ ಪರಿಶುದ್ಧ ಸ್ಥಳಕ್ಕೆ ರಕ್ತವನ್ನು ಕೊಡದೆ ಹೋಗಲು ಸಾಧ್ಯವಾಗಿಲ್ಲ, According to the law of the Old Testament. ಹಳೆಯ ಆ ಒಂದು ಕಾನೂನಿನ Now ಪ್ರಕಾರ. all those system is being broken. ಆದರೆ ಆ ಎಲ್ಲ ಷರತ್ತುಗಳು ಕಾನೂನು ಅದು And today, my dear brothers and sisters, you and I can straight away get into the presence of God. ನಾನು ಹಾಗೂ ನೀವು ಇವತ್ತು ನಾವು ದೇವರ ಪರಿಶುದ್ಧ ಸ್ಥಳಕ್ಕೆ ಹೋಗಲು If you have ಸಾಧ್ಯವಾಗಿದೆ. believed in Jesus as the Lord and Savior of our life, ಯೇಸುವನ್ನು ನೀವು ನಿಮ್ಮ ಜೀವಿತದ ರಕ್ಷಕನಾಗಿ ನೀವು ಅನುಭವಿಸಿದ್ದರೆ, can you imagine how easy God has made for you and I to enter into His presence? ಆತನ ಒಂದು ಸಾನ್ನಿಧ್ಯವನ್ನು ನಾವು ಅನುಭವಿಸೋದು ಎಷ್ಟು ಸುಲಭ ಮಾಡಿದ್ದಾನೆ. Today we don't have to bring the blood of goats and lambs and bulls as we come into the presence of God. ಯಾವುದೇ ಕುರಿ ಅಥವಾ ಪಶುವಿನ ರಕ್ತವನ್ನು ತೆಗೆದುಕೊಂಡು ನಾವು We ಬರಬೇಕಾಗಿಲ್ಲ. don't have to go through a whole lot of rituals for a man to come into the presence of ಎಲ್ಲ God. ಆಚರಣೆಗಳನ್ನು ನಾವು ಮಾಡಬೇಕಾಗಿಲ್ಲ ದೇವರ Many ಪರಿಶುದ್ಧ times ಸ್ಥಾನಕ್ಕೆ we ಬರಲು. don't understand all this because we have not been through it. ಯಾಕಂದ್ರೆ ನಾವು ಇದರೆಲ್ಲ ಹಾದು ಹೋಗಲಿಲ್ಲ, ಅದಕ್ಕಾಗಿ ನಮಗೆ ಅರ್ಥ ಆಗುತ್ತಾ It ಇಲ್ಲ. has come so easy for us, so we don't understand the value of it. ಯಾಕಂದ್ರೆ ತುಂಬಾ ಸುಲಭವಾಗಿ ನಮಗೆ ಸಿಕ್ಕಿದೆ, ಅದಕ್ಕಾಗಿ ನಮಗೆ ಅದರ ಬೆಲೆಯು Can you ಅರ್ಥವಾಗುತ್ತಾ imagine from ಇಲ್ಲ. wherever you are, whenever you want, you can just close your eyes and say, Abba, Father, you're right in the presence of God. ನಿಮಗೆ ಎಲ್ಲಿ ಬೇಕೋ ಹೇಗೆ ಬೇಕೋ ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಹೇಳಬಹುದು, ಅಪ್ಪ ತಂದೆ ಹಾಗೂ ನೀವು ಆತನ ಸನ್ನಿಧಾನವನ್ನು ಪಡೆದುಕೊಳ್ಳುತ್ತೀರಿ. Hallelujah, hallelujah. The veil is being torn. ಪರದೆಯು ಅದು The ಹರಿಯಲ್ಪಟ್ಟಿದೆ. veil of sin that separated man from God is torn. ದೇವರು ಹಾಗೂ ಮನುಷ್ಯನ ಮಧ್ಯದಲ್ಲಿರುವಂತಹ ಆ ಬೇರ್ಪಡಿಸುವಿಕೆಯು ಅದು ಹರಿಯಲ್ಪಟ್ಟಿದೆ. The sin, the disobedience, the rebellion, the wretchedness of man that separated God from him is torn open. ಮನುಷ್ಯ ಕುಲದ ಎಲ್ಲ ಪಾಪವು ಅನೀತಿಯು ಎಲ್ಲವೂ ಅದು ಹರಿಯಲ್ಪಟ್ಟಿದೆ. We have the access into the presence of God. ನಾವು ದೇವರ ಸನ್ನಿಧಾನಕ್ಕೆ ನಾವು ಈಗ ಹೋಗಬಹುದಾಗಿದೆ. As we are called as the children of the Most High God. ನಾವು ಅತಿ ಉನ್ನತ ದೇವರ ಮಕ್ಕಳೆಂದು ಕರೆಯಲ್ಪಟ್ಟಿದ್ದೇವೆ. I don't know how much it has sunk into you ಎಷ್ಟು ನಿಮಗೆ ಅರ್ಥವಾಗಿದೆ ಎಂದು ಗೊತ್ತಾಗಲಿಲ್ಲ. to understand the blessing, the privilege, the honor to be called as the son and daughter of God. ದೇವರ ಮಕ್ಕಳು ಎಂಬುದಾಗಿ ಕರೆಯಲ್ಪಡುವಂತಹ ದೊಡ್ಡ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಾನೆ. There's a story that is read about the President Abraham Lincoln's son. ಅಬ್ರಹಾಂ ಲಿಂಕನ್ ಅವರ ಮಗನ ಬಗ್ಗೆ ಒಂದು ಕಥೆಯನ್ನು ನಾನು ಈ ರೀತಿಯಾಗಿ ಓದಿದೆ. While one day son was playing around the White House, ಒಂದು ದಿನ ಆತನ ಮಗನು ಆ ದೊಡ್ಡ ಸ್ಥಳದಲ್ಲಿ ಆಟವಾಡುತ್ತಾ ಇದ್ದನು. then he sees a man standing outside the gate and weeping.
ಒಬ್ಬ ಮನುಷ್ಯನು ಆ ಗೇಟ್ ಹೊರಗಡೆ ನಿಂತು ಅಳುತ್ತಾ ಇದ್ದನು. Now this boy feels pity towards him and goes towards that person to talk to him. ಅಳುತ್ತಾ ಇರುವ ಆ ವ್ಯಕ್ತಿಯನ್ನು ನೋಡಿ ಈ ಮಗನಿಗೆ ತುಂಬಾ ಬೇಜಾರಾಯಿತು. ಹಾಗೂ ಆತನ ಜೊತೆ ಮಾತನಾಡಲು ಆತನು So he ಹೋಗುತ್ತಾನೆ. goes and asks that person, what happened? Why are you crying? ಏನಾಯ್ತು, ನೀನು ಯಾಕೆ ಅಳುತ್ತಾ ಇದೆಯಾ ಎಂಬುದು ಹಾಗೆ ಅವನು ಕೇಳುತ್ತಾನೆ. He says, I have a problem. I want to present my case before the president, but I'm not allowed to enter the White House. The security had shooed him off. ಆತನು ಹೇಳುತ್ತಾನೆ, ತುಂಬಾ ಸೈನ್ಯವಿದೆ, ನನಗೆ ಒಳಗೆ ಬಂದು ನನ್ನ ಕಷ್ಟವನ್ನು ನಾನು ಹೇಳಬೇಕು, ಆದರೆ ಹೇಳಲು ಆಗುತ್ತಾ ಇಲ್ಲ. So this young boy feels sympathetic towards that person. ಈ ಸಣ್ಣ ಹುಡುಗನಿಗೆ ತುಂಬಾ ಬೇಜಾರಾಗುತ್ತದೆ ಅಳುತ್ತಾ ಇರುವ ಈ ವ್ಯಕ್ತಿಯನ್ನು ನೋಡಿ. ಆತನು ಆತನ ಕೈಯನ್ನು ಹಿಡಿಯುತ್ತಾನೆ. Come with me, I'll take you. ಆತನು ಹೇಳುತ್ತಾನೆ, ನನ್ನ ಜೊತೆ ಬಾ, ನಾನು ತೆಗೆದುಕೊಂಡು ಹೋಗುತ್ತೇನೆ. Okay, so that person was amazed. ಹಾಗೂ ಆತನಿಗೆ ತುಂಬಾ ಆಶ್ಚರ್ಯವಾಗುತ್ತದೆ. Then somehow he just trusted him. He was so desperate for help, so he goes with him. ಆತನಿಗೆ ನಿಜವಾಗಿ ಒಂದು ನಿರೀಕ್ಷೆಯಿಂದ ಆತನು ಆ ಹುಡುಗನ ಜೊತೆ ಮುನ್ನಡೆಯುತ್ತಾನೆ. As he goes through various security checks, ಇತರ ಸೈನ್ಯಗಳು ಇರುತ್ತದೆ, ಸೆಕ್ಯೂರಿಟಿ ನೋಡುವಂತವರು, ಅದರ ಹಾದು ಹೋಗುತ್ತಾ ಇರುವಾಗ nobody dared to stop him. ಯಾರು ಕೂಡ ಆತನನ್ನು ನಿಲ್ಲಿಸಲಿಲ್ಲ. Nobody asked this boy who he was and what he was trying to do. ಯಾರು ಕೂಡ ಈ ಹುಡುಗನನ್ನು ಕೇಳಲಿಲ್ಲ, ನೀನು ಯಾರು, ನೀನು ಏನನ್ನು ಮಾಡುತ್ತಾ ಇದ್ದೀಯ. This boy straight away takes him into the chamber of the president. ಆತನು ಈ ಸಣ್ಣ ಮಗು ಆ ವ್ಯಕ್ತಿಯನ್ನು ಒಳಗೆ ಕರೆದುಕೊಂಡು And there he ಹೋಗುತ್ತಾನೆ. lets this man to present his case before the president. ಹಾಗೂ ಮುಖ್ಯಸ್ಥನ ಬಳಿ ಆತನ ಕಷ್ಟಗಳನ್ನು ಹೇಳುವಂತ ಒಂದು ಸಂದರ್ಭ. Later this man discovers the boy who was taking him through all the distance was the son of the president. ಆತನಿಗೆ ಗೊತ್ತಾಗುತ್ತದೆ ಮುಖ್ಯಸ್ಥನ ಮಗನಾಗಿದ್ದಾನೆ ಇವನು ಎಂಬುದಾಗಿ. So all of us, by the virtue of our sin, we had no access into our president's room. ನಾವು ಮಾಡಿದ ಪಾಪದ ಮೂಲಕವಾಗಿ ನಮಗೆ ಮುಖ್ಯಸ್ಥನ ಬಳಿಗೆ ಹೋಗಲು ಸಾಧ್ಯವಿಲ್ಲ. But Jesus, Son of God, seeing our plight, our miserable situation, our pitiful situation, he has come, held our hand and took us right into the room of the president. ಆದರೆ ದೇವರ ಮಗನು ಯೇಸು ನಮ್ಮ ಕಷ್ಟಗಳನ್ನು ಪಾಪಗಳನ್ನು ನೋಡಿ ನಮ್ಮ ಕೈ ಹಿಡಿದು ದೇವರ ಬಳಿಗೆ ನಮ್ಮನ್ನು ಕೈ ಹಿಡಿದು. Hallelujah! Hallelujah! On our own we could have never made it into the presence of God. ನಮ್ಮಷ್ಟಕ್ಕೆ ನಮ್ಮ ಬಲದಿಂದ ನಾವು ದೇವರ ಸಾನ್ನಿಧ್ಯಕ್ಕೆ ಹೋಗಲು ಸಾಧ್ಯವಿಲ್ಲ. We are filled with all kind of sins. ನಮ್ಮಲ್ಲಿ ಎಲ್ಲಾ ರೀತಿಯ ಪಾಪಗಳು ತುಂಬಲ್ಪಟ್ಟಿವೆ. We have disobeyed God. ನಾವು ದೇವರ ತಿರುಗಿ ಹೋಗಿದ್ದೇವೆ. We have broken the law. ನಾವು ಕಾನೂನನ್ನು ಬೇರ್ಪಡಿಸಿದ್ದೇವೆ. But Jesus ಆದರೆ ಯೇಸುವು has given us access into the presence of God. ದೇವರ ಸನ್ನಿಧಾನಕ್ಕೆ ನಮ್ಮನ್ನು ತೆಗೆದುಕೊಂಡು It is only through Jesus. ಯೇಸುವಿನಿಂದಾಗಿ ಮಾತ್ರವೇ. Hebrews chapter 10 verse 19 to 20 says this. ಇಬ್ರಿಯ 19ನೇ ಅಧ್ಯಾಯ. Therefore, brothers, since we have confidence to enter the holy places by the blood of Jesus, by the new and the living way that he opened for us through the curtain that is through his flesh. ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ರಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟು. So as we commemorate Good Friday today, ಹಾಗೂ ಈ ಒಂದು ಶುಭ ಶುಕ್ರವಾರವನ್ನು ನಾವು ಆಚರಿಸುತ್ತೇವೆ. as we think about this second miracle that happened on the cross, ಶಿಲುಬೆ ಮೇಲೆ ನಡೆದಂತ ಎರಡನೇ ಮಹತ್ಕಾರ್ಯದ ಬಗ್ಗೆ ನಾವು ಯೋಚನೆ the veil ಮಾಡುತ್ತಿರುವಾಗ being torn talks about the way that is opened for the mankind to come into the presence of the holy God. ಹರಿದ ಪರದೆಯು ಏನು ಹೇಳುತ್ತದೆ ಅಂದರೆ ದೇವರ ಸನ್ನಿಧಾನಕ್ಕೆ ಮಾನವ ಕುಲವನ್ನು ಪ್ರವೇಶಿಸುವುದರ ಬಗ್ಗೆ ಹೇಳುತ್ತದೆ. I don't know how many of us are making good use of this access though. ಎಷ್ಟು ಜನರು ಇದನ್ನು ಒಳ್ಳೆಯ ಉಪಯೋಗಕ್ಕೆ ತರುತ್ತಾ ಇದ್ದೀರಿ? Please make use of it. ಇದನ್ನೊಂದು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿರಿ. Daily come into the presence of God. ಪ್ರತಿದಿನವೂ ದೇವರ ಸನ್ನಿಧಾನಕ್ಕೆ ನೀವು ಬನ್ನಿರಿ. Present your petitions, your pleas, your cases before God. ನಿಮ್ಮ ಪ್ರಾರ್ಥನೆಗಳ ಮುಖಾಂತರ ನೀವು ಬನ್ನಿರಿ. Place your needs before God. ನಿಮಗೆ ಏನೇನು ಅಗತ್ಯತೆಗಳಿದೆಯೋ ಅದನ್ನು ಹೇಳಿ. Above all, love him. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಆತನನ್ನು ಪ್ರೀತಿಸಿರಿ. Above all, allow him to touch your life. ಎಲ್ಲದಕ್ಕಿಂತ ಹೆಚ್ಚಾಗಿ ಆತನು ನಿಮ್ಮ ಜೀವಿತವನ್ನು ಮುಟ್ಟುವುದಕ್ಕೆ ನೀವು Above all, ಅವಕಾಶ allow him ಕೊಡಿರಿ. to work in your life. ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುವುದಕ್ಕಾಗಿ ಅವಕಾಶ Above ಕೊಡಿರಿ. all, allow him to move in your life. ನಿಮ್ಮ ಜೀವಿತದಲ್ಲಿ ಆತನು ಚಲಿಸುವುದಕ್ಕಾಗಿ ಅವಕಾಶವನ್ನು The ಕೊಡಿರಿ. price has been paid. ಯಾಕಂದ್ರೆ ಬೆಲೆಯು ಅದು ಕೊಡಲ್ಪಟ್ಟಿದೆ. A new way has been opened. ಹೊಸ ದಾರಿಯು ಅದು ನಿಮಗೋಸ್ಕರ ತೆರೆಯಲ್ಪಟ್ಟಿದೆ. Please make use of this access. ಅದಕ್ಕೋಸ್ಕರ ನೀವು ಅದನ್ನು ಬೆಲೆಯುಳ್ಳದಾಗಿ ತೆಗೆದುಕೊಳ್ಳಿ. I would be so happy today if you'd make a new decision. ಒಂದು ಹೊಸ ನಿರ್ಧಾರವನ್ನು ತೆಗೆದುಕೊಂಡರೆ ನಾನು ತುಂಬಾ God would be more ಸಂತೋಷಗೊಳ್ಳುವ. happy today that you all would take a new decision. ಯೇಸು ದೇವರು ಕೂಡ ಸಂತೋಷಗೊಳ್ಳುವ ಆತನಾಗಿದ್ದಾನೆ. ನೀವು That ಹೊಸ I will ನಿರ್ಧಾರವನ್ನು fully use the ತೆಗೆದುಕೊಂಡರೆ. access that has been given to me to enter the throne room of God every day, everywhere. ಯಾಕಂದ್ರೆ ದೇವರು ಕೊಟ್ಟಂತ ಅವಕಾಶವನ್ನು ನಾನು ಒಳ್ಳೆಯ ರೀತಿಯಾಗಿ ಉಪಯೋಗಿಸುತ್ತೇನೆ. Instead of trying to fight your battle on your own strength. ನಿಮ್ಮ ಬಲದಲ್ಲಿ ಕೊಟ್ಟಂತ ಯುದ್ಧವನ್ನು ಮಾಡುವುದಕ್ಕಿಂತ Instead of ಬದಲಾಗಿ fighting your situation by your own strength. ನಿಮ್ಮ ಪರಿಸ್ಥಿತಿಗಳಲ್ಲಿ ನೀವೇ ಯುದ್ಧ ಮಾಡುವುದರ ಬದಲಾಗಿ Instead of trying to handle your circumstance by your own wisdom. ನಿಮ್ಮ ಯೋಚನೆ ರೀತಿಯಲ್ಲಿ ನೀವು ಯುದ್ಧ ಮಾಡುವ There is a ಬದಲಾಗಿ new way.
ಹೊಸ ಒಂದು ದಾರಿ ಇದೆ. There is a better way. ಒಳ್ಳೆಯ ಒಂದು ದಾರಿ ಇದೆ. Come into the presence of God. ದೇವರ ಸನ್ನಿಧಾನಕ್ಕೆ ನೀವು ಬನ್ನಿ. Give it to Him. ಹಾಗೂ ಆತನಿಗೆ ನೀವು ಸಮರ್ಪಿಸಿ. And see the wonderful ways God is going to work in your life. ಹಾಗೂ ದೇವರು ಯಾವ ರೀತಿಯಾಗಿ ನಿಮ್ಮನ್ನು ನಡೆಸುತ್ತಾನೆ ಎಂಬುದಾಗಿ ನೀವು Until you ನೋಡಿರಿ. surrender yourself. ನಿಮ್ಮ ಜೀವಿತವನ್ನು ನೀವು ಸಮರ್ಪಿಸದೆ ಹೋಗದೆ. Until you take your hands off your life and situation. ನಿಮ್ಮ ಕರಗಳನ್ನು ಆ ಪರಿಸ್ಥಿತಿಗಳಿಂದ ನೀವು ತೆಗೆಯದೆ ಹೋದರೆ God cannot work in your life. ದೇವರು ಅದರಲ್ಲಿ ಕಾರ್ಯವನ್ನು ಮಾಡಲು I have ಸಾಧ್ಯವಿಲ್ಲ. experienced this many a times in my own life. ನನ್ನ ಜೀವಿತದಲ್ಲಿ ನಾನು ಇದನ್ನು The ಅನುಭವಿಸಿದ್ದೇನೆ. more I have tried to work in my life, the more mess I have made it. ನನ್ನ ಯೋಚನೆಗಳಲ್ಲಿ ನನ್ನದರಲ್ಲೇ ನಾನು ಮಾಡಿದರೆ ಅದನ್ನು ಇನ್ನೂ ಕೆಡವುವವನಾಗಿದ್ದೇನೆ. But when I lost my strength, ಆದರೆ ನನ್ನೆಲ್ಲ ಬಲವನ್ನು ನಾನು when I ಕಳೆದುಕೊಂಡಾಗ failed all the times that I could ever try, ಹಾಗೂ ನಾನು ಮಾಡಬಹುದಂತ ಎಲ್ಲ ಪ್ರಯೋಗಗಳನ್ನು ಬಿಟ್ಟಾಗ when I came to a realization that all my wisdom is foolishness, ನನ್ನ ಎಲ್ಲ ಆಲೋಚನೆಗಳು ಅದು ವ್ಯರ್ಥವೆಂದು ನಾನು and ಅನಿಸಲ್ಪಟ್ಟಾಗ came and said, God, now you work. ಹಾಗೂ ನಾನು ಹೇಳಿದಾಗ ದೇವರೇ ಈಗ ನೀನು ಕಾರ್ಯವನ್ನು ಮಾಡು. I have seen God work in my life. ನಾನು ನೋಡಿದ್ದೇನೆ ದೇವರು ನನ್ನ ಜೀವಿತದಲ್ಲಿ ಕಾರ್ಯ I have seen ಮಾಡುವಂತ God move in my life. ದೇವರ ಚಲಿಸುವಿಕೆಯನ್ನು ನಾನು I have ನೋಡಿದ್ದೇನೆ. seen God restore my life. ದೇವರನ್ನು I ಪುನರ್ಸ್ಥಾಪಿಸುವಿಕೆಯನ್ನು have seen the ನಾನು ನೋಡಿದ್ದೇನೆ. miraculous hand of God. ಹಾಗೂ ದೇವರ ಅದ್ಭುತ ಕಾರ್ಯದ ಆ ಒಂದು ಕರವನ್ನು If ನೋಡಿದ್ದೇನೆ. you are today seated in this Good Friday and thinking about how mess your life is, ಇವತ್ತು ಶುಕ್ರವಾರದ ದಿನದಂದು ನಿಮ್ಮ ಜೀವಿತವು ಎಷ್ಟು ಕೆಡವಲ್ಪಟ್ಟಿದೆ ಎಂದು ನೀವು ನೋಡುವಾಗ, if you are thinking about how impossible situation you are trying to face, ಎಷ್ಟು ಒಂದು ಕಷ್ಟದ ಪರಿಸ್ಥಿತಿಗಳಲ್ಲಿ ಹಾದು ಹೋಗುತ್ತಾ ಇದ್ದೀರಿ ಎಂದು if you are not able ಯೋಚಿಸುತ್ತಿರುವಾಗ, to see any solution that's coming your way, ಯಾವುದೇ ಒಂದು ಸೊಲ್ಯೂಷನ್ ನಿಮಗೆ ಇಲ್ಲ ಎಂದು ನೀವು ಅನಿಸಿದರೆ I will encourage you, ನಿಮ್ಮನ್ನು ಉತ್ಸಾಹಪಡಿಸುತ್ತೇನೆ. make use of the access that's been given to you right into the presence of God, ದೇವರು ಕೊಟ್ಟಂತಹ ಸನ್ನಿಧಾನಕ್ಕೆ ಹೋಗುವಂತ ಅವಕಾಶವನ್ನು ನೀವು ಉಪಯೋಗಿಸಿರಿ and allow God to work in your life. ಹಾಗೂ ದೇವರಿಗೆ ನೀವು ಅನುಮತಿಯನ್ನು ಕೊಡಿರಿ ಆತನು ನಿಮ್ಮ ಜೀವಿತದಲ್ಲಿ ಕಾರ್ಯ It might ಮಾಡುವುದಕ್ಕೋಸ್ಕರ. not happen instantaneously. I want to caution you about it. ಒಂದೇ ಕ್ಷಣದಲ್ಲಿ ಅದು ಆಗದೆ ಹೋಗಬಹುದು. It might not happen the way you expect. ನೀವು ಯೋಚಿಸಿದ ರೀತಿಯಲ್ಲಿ ಆಗದೆ It ಹೋಗಬಹುದು. might not happen when you would expect. ನೀವು ಯಾವಾಗ ಆಗಬೇಕೆಂಬ ಸಮಯವನ್ನು But ಅಂದುಕೊಳ್ಳುತ್ತೀರೋ ಆವಾಗ as ಆಗದೆ you trust ಹೋಗಬಹುದು. God, ಆದರೆ ದೇವರನ್ನು ನೀವು I ನಂಬುವ can ಸಮಯದಲ್ಲಿ guarantee you, ನಿಮಗೆ ನಾನು ಖಚಿತಪಡಿಸಿಕೊಳ್ಳುತ್ತೇನೆ, God will do wonders in your life. ದೇವರು ಮಹತ್ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡುವ. Hallelujah! Hallelujah! A round of applause unto Jesus. The first miracle of darkness declares that judgment is over. ಮೊದಲನೆಯ ಮಹತ್ಕಾರ್ಯವು ಹೇಳುತ್ತದೆ, ಕತ್ತಲೆಯ ಮಹತ್ಕಾರ್ಯ ಏನಂದ್ರೆ ಖಂಡನೆಯು ಮುಗಿಯಿತು. The second miracle of the veil torn declares that separation is over. ಎರಡನೇ ಮಹತ್ಕಾರ್ಯ ಪರದೆಯು ಹರಿಯಿತು ಎಂಬುದು ಹೇಳುತ್ತದೆ, ಬೇರ್ಪಡಿಸುವಿಕೆ ಅದು ಮುಗಿಯಿತು. And now we come to the third miracle that happened on Good Friday on the Mount Calvary. ಕಾಲ್ವರಿ ಮೇಲೆ ನಡೆದಂತಹ ಮೂರನೇ ಮಹತ್ಕಾರ್ಯ Matthew chapter 27 verse 50 to 51. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 51ನೇ ವಚನ. Jesus cried out again with a loud voice. ಆತನು ಮಹಾಧ್ವನಿಯಿಂದ ಕೂಗಿದನು, He yielded up his spirit. ಆತನು ತನ್ನ ಪ್ರಾಣವನ್ನು ಬಿಟ್ಟನು. The curtain of the temple was torn in two. ದೇವಾಲಯದ ತೆರೆಯು ಮೇಲಿಂದ ಕೆಳವರೆಗೆ ಹರಿದು ಎರಡು And there's something else ಭಾಗವಾಯಿತು. that happened. ಇನ್ನೊಂದು ವಿಷಯವು ಅದು ನಡೆಯಿತು. The earth shook ಭೂಮಿಯು ಅದರಿತು, and the rocks were split. ಬಂಡೆಗಳು ಸೀಳಿ ಹೋದವು, There was an earthquake. ಹಾಗೂ ಅಲ್ಲಿ ಒಂದು ಪ್ರಳಯವಾಯಿತು. It did not happen. The earthquake was not a result of something that happened below the earth, ಭೂಮಿಯ ಕೆಳಗೆ ಏನೋ ಆಗಿ ಪ್ರಳಯವಾಗಿಲ್ಲ, but it was a result of a voice that happened above the earth. ಯಾಕಂದ್ರೆ ಆ ಮಹಾಧ್ವನಿಯ ಕಾರಣದಿಂದಾಗಿ ಪ್ರಳಯ ಉಂಟಾಯಿತು. This earthquake again was not a natural earthquake. There are so many earthquakes that happen in this world, ತುಂಬಾ ಪ್ರಳಯಗಳು ಈ ಲೋಕದಲ್ಲಿ ನಡೆಯುತ್ತಾ ಇರುತ್ತದೆ. but this earthquake was not another earthquake of that sort. ಆದರೆ ಸ್ವಾಭಾವಿಕವಾದ ಒಂದು ಪ್ರಳಯವು ಇದಲ್ಲ. Why this earthquake is so different? Why this is miraculous? ಯಾಕೆ ಈ ಪ್ರಳಯವು ಒಂದು ಮಹತ್ವದಾಗಿದೆ? Because it coincided with the time of the death of Jesus. ಯಾಕಂದ್ರೆ ಇದು ದೇವರ ಮರಣದ ಸಮಯ ಜೊತೆ ಹೋಲುತ್ತದೆ. It cannot be a coincidence, can it? ಇದು ಒಂದು ಸ್ವಾಭಾವಿಕವಾದ ಪ್ರಳಯವಲ್ಲ. It coincided with the other miracles that were happening around the Mount Calvary. ಆ ಒಂದು ಕ್ರೂಜ ಸಮೀಪದಲ್ಲಿ ಆಗುವಂತ ಇತರ ಮಹತ್ಕಾರ್ಯಗಳ ಜೊತೆಗೆ ಇದು ಹೋಗುತ್ತಾ It ಇದೆ. happened when the darkness happened. ಕತ್ತಲೆಯು ಕವಿದಿದ್ದಾಗ, It happened around the time the veil was torn. ಪರದೆಯು ಅದು ಹರಿದಿದ್ದಾಗ, It happened around the time that Jesus cried with a loud voice. ಯೇಸು ಮಹಾಧ್ವನಿಯಿಂದ ಕೂಗಿದಾಗ, And all this cannot be coincidental. ಇದು ನಡೆಯಿತು, ಹಾಗೂ ಇದೆಲ್ಲ ಸ್ವಾಭಾವಿಕವಾಗಿ ನಡೆಯುವಂತದ್ದಲ್ಲ. It happened when Jesus gave that victory cry saying that it's finished. ದೇವರು ಯಾವಾಗ ಮಹಾಧ್ವನಿಯಿಂದ ಹೇಳಿದನೋ ಇದು ಮುಕ್ತಾಯವೇ ಆಯಿತು. Can you all just imagine with me for this moment? ಇದನ್ನು ಊಹಿಸಿಕೊಳ್ಳಿರಿ. When Jesus crying said it is finished, at that moment earth cracking and the mount shaking. Can you just experience the quaking moments at that ಇದನ್ನು time? ಊಹಿಸಿಕೊಳ್ಳಿರಿ. ಯೇಸು ಮಹಾಧ್ವನಿಯಿಂದ ಇದು ಮುಕ್ತಾಯವಾಯಿತು ಎಂದು ಕೂಗಿದಾಗ ಭೂಮಿಯು ಅದುರಿತು, ಬಂಡೆಗಳು ಸೀಳಿ ಹೋದವು. Just as he uttered the word it is finished, and at that moment the earth quaking. ಆತನ ಮಹಾಧ್ವನಿಯಿಂದ ಕೂಗಿದಾಗ ಈ ಭೂಮಿಯು ಅದು ಅದುರಿತು. Can it be coincidental?
ಅದು ಸ್ವಾಭಾವಿಕವಾಗಿ ನಡೆಯುವಂತ ಸಂಗತಿ. I don't think so. ನಾನು ಅನಿಸುತ್ತಾ ಇಲ್ಲ. Other thing that is so miraculous about earthquake is this. ಇನ್ನೊಂದು ಪ್ರಳಯದ ಬಗ್ಗೆ ಇನ್ನೊಂದು ಮಹತ್ಕಾರ ಏನಂದ್ರೆ, There's something interesting that happened. ತುಂಬಾ ಒಂದು ಒಳ್ಳೆಯ ಸಂಗತಿಯು ನಡೆಯಿತು. The tombs were opened. ಸಮಾಧಿಗಳು ಅದು ತೆರೆಯಲ್ಪಟ್ಟವು. Not all the tombs, ಎಲ್ಲಾ ಸಮಾಧಿಗಳಲ್ಲ, but the tombs of the saints. ಆದರೆ ದೇವ ಭಕ್ತರ ಸಮಾಧಿಗಳು. The tombs were opened. ಸಮಾಧಿಗಳು ತೆರೆಯಲ್ಪಟ್ಟವು. As if that earthquake had some intelligence, that it was selecting what to quake and what not to quake. ಜಲಪ್ರಳಯ ಪ್ರಳಯ ಯಾವುದನ್ನು ತೆರೆಯಬೇಕು ಯಾವುದನ್ನು ತೆರೆಯಬಾರದು ಎಂಬುದಾಗಿ ಯೋಚಿಸುತ್ತಾ ಇಲ್ಲ. Isn't it interesting for us to understand while the Mount Calvary is quaking, the cross upon which that stood strong. ಆದ್ರೆ ಇಲ್ಲೆಲ್ಲ ಪ್ರಳಯವಾಗುವಾಗ ಕಲ್ವಾರಿ ಕ್ರೂಜಿಯು ಅದು ನಿಂತಿತ್ತು. Just think about it. ಅದರ ಬಗ್ಗೆ ನೀವು ಯೋಚಿಸಿ. Beneath the cross the mountain is quaking, ಬಂಡೆಗಳು ಅದು ಸೀಳಲ್ಪಡುತ್ತಾ ಇದ್ದಾವೆ, but the cross stood strong. ಆದರೆ ಕ್ರೂಜಿಯು ಬಲವಾಗಿ ನಿಂತಿತ್ತು. So this earthquake was obeying some divine orders. ಹಾಗಾದರೆ ಈ ಪ್ರಳಯವು ದೇವರನ್ನು ಕೇಳುತ್ತಾ ಇದೆ. So what does this talk about? ಇದು ಯಾವುದರ ಬಗ್ಗೆ ಮಾತನಾಡುತ್ತದೆ? It reminds of one more earthquake that happened on another mountain. ಇನ್ನೊಂದು ಪರ್ವತದ ಮೇಲೆ ಇನ್ನೊಂದು ದಿನದಲ್ಲಿ ಆದಂತ ಭೂಕಂಪವನ್ನ ನಮ್ಮ ನೆನಪಿಗೆ ತರುತ್ತೆ. That was Mount Sinai in the Old Testament. ಮೌಂಟ್ ಸೈನಾ ಮೇಲೆ ನಡೆದಂತ ಆ ಒಂದು ಪ್ರಳಯ. When God came down in his power, in his splendor, in his glory, in his power in Mount Sinai. ದೇವರು ಆ ಸಮಯದಲ್ಲಿ ಬಂದಾಗ, ಆತನ ಆ ಒಂದು ಘನತೆಯಲ್ಲಿ, ಆತನ ಗೌರವದಲ್ಲಿ ಆತನ ಬಂದಾಗ, there was fire, there was thunders, there was lightnings, there was rumblings. ಅಲ್ಲಿ ಗುಡುಗು, ಮಿಂಚು, ಬೆಂಕಿಯು ಬಂತು. And people could not approach that mountain. They stood far. ಆ ಪರ್ವತಕ್ಕೆ ಜನರು ಹೋಗಲು ಸಾಧ್ಯವಾಗಲಿಲ್ಲ, ಅವರು ದೂರಕ್ಕೆ ನಿಂತಿದ್ದರು. They had fear. ಆ ಒಂದು ಭಯವು. There was only Moses at the top of the mountain. ಮೋಶೆಯು ಮಾತ್ರ ಆ ಪರ್ವತದ ಮೇಲಿದ್ದನು. And that day law was given. ಹಾಗೂ ಅವತ್ತು ಕಾನೂನು ಕೊಡಲ್ಪಟ್ಟಿತು. That law further separated man from God. ಅದು ದೇವರನ್ನು ಹಾಗೂ ಮನುಷ್ಯನನ್ನು ಬೇರ್ಪಡಿಸುವಂತ. The law declared that you are a sinner. ಅದು ಹೇಳುತ್ತದೆ ನಾವು ಪಾಪಿಗಳು. The law declared that you have messed it up. ಶಾಸ್ತ್ರವು ಹೇಳುತ್ತದೆ ನಾವು ಎಲ್ಲವನ್ನು ಕೆಡವಿದ್ದೇವೆ. The law declares that you deserve death. ಹಾಗೂ ನಮಗೆ ಸಾವೇ ಅದು ಕೊನೆಯದು ಎಂಬುದಾಗಿ ಹೇಳುತ್ತದೆ. On that day 3,000 people were killed instantaneously for disobeying the law. 3,000 ಜನರು ದೇವರನ್ನು ಹಿಂಬಾಲಿಸದ ಜನರು ಸತ್ತು ಹೋದರು. But what happened on Mount Calvary when the earthquake happened was completely different in contrast to what happened on Mount Sinai. ಆದರೆ ಕಲ್ವಾರಿ ಕ್ರೂಜಿ ಆ ಪರ್ವತ ಮೇಲೆ ಏನಾಯಿತೋ ಅದು ಬೇರೆಯದೇ ಆಗಿದೆ. It was not the law that was released on that day. ಕಾನೂನು ನಮಗೆ ಕೊಡಲ್ಪಟ್ಟಿಲ್ಲ. It was a grace that was released on that day. ಆದರೆ ದೇವರ ಕೃಪೆಯು ಅದು ಕೊಡಲ್ಪಟ್ಟಿತು. Law had declared you are a sinner. ದೇವಶಾಸ್ತ್ರವು ಹೇಳಲ್ಪಟ್ಟಿತು ನಾವು ಪಾಪಿಗಳು ಎಂಬುದಾಗಿ. Grace is now declaring that you are a child of God, you are forgiven, you are redeemed. ಆದರೆ ದೇವರ ಕೃಪೆಯು ಆ ದಿನದಲ್ಲಿ ಕೊಡಲ್ಪಟ್ಟಿತು. ಅದು ಹೇಳುತ್ತದೆ ನಾವು ಕ್ಷಮಿಸಲ್ಪಟ್ಟಿದ್ದೇವೆ. On that day, tombs were opened, life came. ಆ ದಿನಗಳಲ್ಲಿ ಸಮಾಧಿಯು ಅದು ತೆರೆಯಲ್ಪಟ್ಟಿತು ಹಾಗೂ ಜೀವವು ಹೊರಬಂತು. While there was death that happened on Mount Sinai, here was life that was happening on Mount Calvary. ಮೌಂಟ್ ಸೈನಾಯ್ ಮೇಲೆ ಸಾವು ಅನುಭವಿಸುತ್ತಾ ಇರುವಾಗ ಕಲ್ವಾರಿ ಕ್ರೂಜಿಯಲ್ಲಿ ಜೀವವು ಅದು ಬಂತು. I don't know how it all makes you feel. If you just see the events that are happening, it's mind blowing. ನಡೆಯುತ್ತಿರುವ ಸಂಗತಿಗಳ ಬಗ್ಗೆ ನೀವು ಯೋಚನೆ ಮಾಡಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. You can see the finger of God upon everything that's happening. ದೇವರ ಕರವು ಪ್ರತಿಯೊಂದು ವಿಷಯಗಳ ಮೇಲೆ ಇರುವುದನ್ನು ನೀವು ನೋಡುತ್ತೀರಿ. So much so that the centurion who stood there and saying, truly you are the son of God. ಶತಾಧಿಪತಿ ಈ ರೀತಿಯಾಗಿ ಹೇಳ್ತಾನೆ, ನಿಜವಾಗಿಯೂ ನೀನು ದೇವಕುಮಾರನು. He was an unbeliever till that point. ಆತನು ವಿಶ್ವಾಸಿಯಾಗಿರಲಿಲ್ಲ. He was a skeptic until that point. ಆತನಿಗೆ ಡೌಟ್ಗಳಿತ್ತು. He would have supervised, overseen hundreds of criminals being crucified. ಆತನು ತುಂಬಾ ಜನರನ್ನು ಕ್ರೂಜಿಗೆ ಹಾಕುವುದನ್ನು ನೋಡಿದ್ದನು. He would have seen how those criminals while dying on the cross, how they died. ಅಪರಾಧಿಗಳು ಯಾವ ರೀತಿ ಕ್ರೂಜಿಯಲ್ಲಿ ಸತ್ತಿದ್ದಾನೆ ಎಂಬುದಾಗಿ ಅವರು ನೋಡಿದ್ದರು. Now it is said that many criminals while they were on the cross, they used to hurl curses at people. ಅಪರಾಧಿಗಳು ಆ ಒಂದು ಶಿಲುಬೆ ಮೇಲೆ ಹಾಕಲ್ಪಟ್ಟಾಗ ಶಾಪಗಳನ್ನು ಹೇಳುವುದನ್ನು even while they're dying on the cross, their language was foul language, probably upon all the people who are responsible for his death. ಅಪರಾಧಿಗಳು ಕ್ರೂಜಿ ಮೇಲೆ ಸಾಯುತ್ತಾ ಇರುವಾಗ ತುಂಬಾ ಕೆಟ್ಟದಾಗಿ ಮಾತನಾಡುತ್ತಾ ಇದ್ದರು. But as the centurion was watching and hearing the Son of God dying on the cross, the words that he uttered, all the events that were happening, he couldn't but accept that truly he was the Son of God. ಆದರೆ ದೇವಕುಮಾರನು ಆ ಶಿಲುಬೆಯಲ್ಲಿ ಸತ್ತಾಗ ಯಾವುದೇ ಕೆಟ್ಟ ಸಂಗತಿಗಳನ್ನು ಹೇಳಲಿಲ್ಲ. ಆದರೆ
ಅದು ಒಳ್ಳೆಯ ರೀತಿಯಾಗಿ ಆತನು ಮಾತನಾಡಿದನು. Many people, even after seeing Jesus was risen, were not able to believe that Jesus was the Son of God. ತುಂಬಾ ಜನರು ಯೇಸು ಎಬ್ಬಿಸಲ್ಪಟ್ಟ ಮೇಲೆ ಕೂಡ ನಂಬಲು ಸಾಧ್ಯವಾಗಿಲ್ಲ ಯೇಸು ದೇವಕುಮಾರನೆಂಬುದು. Even his own disciples, even after seeing the resurrected Jesus, were not able to believe that Jesus is risen. ಆತನನ್ನು ಹಿಂಬಾಲಿಸುವವರೇ ಆತನು ಯೇಸು ದೇವಕುಮಾರನೆಂದು ನಂಬಲಿಲ್ಲ. But this centurion, seeing Jesus dying and dead, still confesses, truly he was the Son of God. ಆದರೆ ಶತಾಧಿಪತಿಯು ನೋಡುತ್ತಾನೆ ಹಾಗೂ ಹೇಳುತ್ತಾನೆ ಆತನು ನಿಜವಾಗಿಯೂ ದೇವರ ಕುಮಾರನು. Amen. Hallelujah. I pray that people are watching us. ನಾನು ಪ್ರಾರ್ಥಿಸುತ್ತೇನೆ ಜನರು ನಮ್ಮನ್ನು ನೋಡುವಂತವರು. Even as they watch us suffer. ನಾವು ಕಷ್ಟದಲ್ಲಿ ಹೋಗುವಾಗ ಕೂಡ ನೋಡುತ್ತಾರೆ. Even as they see us suffer various kinds of losses in our life. ನಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳನ್ನು ನಾವು ಕಳೆದುಕೊಂಡು ಹೋಗುವುದನ್ನು ಕೂಡ ಅವರು ನೋಡಬಹುದು. I want to challenge each one of you. ಆದರೆ ನಿಮಗೆ ನಾನು ಸವಾಲನ್ನು ಎಸೆಯುತ್ತೇನೆ. May the people around us tell us. ಜನರು ನಮ್ಮ ಸುತ್ತಮುತ್ತಲು ಇರುವಂತವರು ನಮಗೆ ಹೇಳುವಾಗ truly they are the children of God. ಅವರು ಹೇಳುವವರಾಗಿರಬೇಕು ಅವರು ದೇವರ ಮಕ್ಕಳು. Even in our failures. ನಮ್ಮ ಕಷ್ಟದ ಸೋತುವಿಕೆ, even in our pain, ನಮ್ಮ ನೋವುಗಳಲ್ಲಿ, even in our defeat, ನಮ್ಮ ಸೋಲುವಿಕೆಯ ಸಂದರ್ಭಗಳಲ್ಲಿ, even in our rejection, shame and humiliation, ಕಡೆಗಾಣಿಸಿದಂತಹ ಕೆಳ ಹಾಕುವಂತ ಎಲ್ಲ ಸಂದರ್ಭಗಳಲ್ಲಿ, even in our brokenness, ನಮ್ಮ ಎಲ್ಲ ಮುರಿಯುವಿಕೆಗಳಲ್ಲಿ, as people watch all of those things happening to us, ನಮ್ಮ ಜೀವಿತವನ್ನು ಬೇರೆ ಜನರು ನೋಡುವಾಗ, by looking at the way we respond and react to those situations, may them declare that truly they are the sons and daughters of God. ನಾವು ಆ ಸಂದರ್ಭಗಳಲ್ಲಿ ಯಾವ ರೀತಿ ನಾವು ತೋರಿಸುತ್ತೇವೋ ಅವರು ಜನರು ನೋಡಿ ನಮಗೆ ಹೇಳಬೇಕು ನಿಜವಾಗಿ ಇವರು ದೇವರ ಮಕ್ಕಳು. As we celebrate this Good Friday, ಈ ಒಂದು ಶುಭ ಶುಕ್ರವಾರದ ದಿನವನ್ನು I ಆಚರಿಸುವಾಗ don't want us to do it in a traditional and ritualistic way. ಸುಮ್ಮನೆ ಒಂದು ಆಚರಣೆ ರೀತಿಯಲ್ಲಿ ನಾವು ಮಾಡುವುದಲ್ಲ. Let's get the message of the cross. ಆದರೆ ನಾವು ಒಂದು ಶಿಲುಬೆಯ ಒಂದು ಸಮಾಚಾರವನ್ನು ನೋಡಬೇಕು. Let's see the life of Christ flowing in us and through us. ಯೇಸುವಿನ ಜೀವಿತವು ನಮ್ಮಲ್ಲಿ ಹರಿಯುವುದನ್ನು ನಾವು ನೋಡಬೇಕು. So what happened? What is this earthquake telling us this morning? ಈ ಪ್ರಳಯವು ನಮಗೆ ಏನನ್ನು ಹೇಳುತ್ತಾ ಇದೆ? That the era of law is over. ಈ ಶಾಸ್ತ್ರವು ಅದು ಮುಗಿಯಿತು. The era of grace has begun. ಆದರೆ ದೇವರ ಕೃಪೆಯ ಒಂದು ಸಮಯವು ಅದು ಶುರುವಾಗಿದೆ. Law declared us you are a sinner. ಶಾಸ್ತ್ರವು ಹೇಳಿತು ನಾವು ಪಾಪಿಗಳು. Grace declares yes you are a sinner but you are forgiven. ದೇವರು ಹೇಳುತ್ತದೆ ಹೌದು ನಾವು ಪಾಪಿಗಳು ಆದರೆ ಕ್ಷಮಿಸಲ್ಪಟ್ಟಿದ್ದೇವೆ. All our sins are forgiven. ನಮ್ಮೆಲ್ಲ ಪಾಪಗಳು ಕ್ಷಮಿಸಲ್ಪಟ್ಟಿವೆ. We can come to before the throne of grace boldly and confidently. ದೇವರ ಸನ್ನಿಧಾನಕ್ಕೆ ನಾವು ಧೈರ್ಯವಾಗಿ ಬರಬಹುದು. We are declared righteous. ಯಾಕಂದ್ರೆ ನಾವು ನೀತಿವಂತರಾಗಿ We are ಹೇಳಲ್ಪಟ್ಟಿದ್ದೇವೆ. declared as the children of God. ದೇವರ ಮಕ್ಕಳೆಂದು ನಾವು ಕರೆಯಲ್ಪಟ್ಟಿದ್ದೇವೆ. Hallelujah. Hallelujah. This brought the earthquake says, that the law is over and the grace has begun. ಪ್ರಳಯವು ಇದನ್ನು ನಮಗೆ ಹೇಳುತ್ತದೆ ಆ ಶಾಸ್ತ್ರವು ಮುಗಿಯಿತು ಆದರೆ ದೇವರ ಕೃಪೆಯು ಅದು ಹರಿಯುವಂತದ್ದಾಗಿದೆ. Jesus fulfilled the law for us. ಯೇಸುವು ಆ ಶಾಸ್ತ್ರವನ್ನು ನಮಗೋಸ್ಕರ ಮುಗಿಸಿದನು. Let me tell you this. ಇದನ್ನು ಹೇಳಲು ಬಯಸುತ್ತೇನೆ. All those who accepted Jesus as the Lord and Savior of your life, ಯೇಸುವನ್ನು ಯಾರ್ಯಾರು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ದಾರೆ, all our sins have been forgiven. ನಿಮ್ಮ ಎಲ್ಲ ಪಾಪಗಳು ಅದು ಕ್ಷಮಿಸಲ್ಪಟ್ಟಿದೆ. Yesterday's sins, ನಿನ್ನದು ಪಾಪಗಳು, today's sins, ಇವತ್ತಿನ ಪಾಪಗಳು. For some of it might be shocking. Let me tell you this: your tomorrow's sins are forgiven. ನಿಮ್ಮ ನಾಳೆಯ ಪಾಪಗಳು ಕೂಡ ಕ್ಷಮಿಸಲ್ಪಟ್ಟಿವೆ. Because Jesus did not die for one person's sins. Some days sin, some people's sin. When he died on the cross, he died for all the sins of mankind, past, present and future. ಯೇಸು ಕ್ರಿಸ್ತನು ನಿನ್ನೆ ಇವತ್ತು ಹಾಗೂ ನಾಳಿನ ಎಲ್ಲಾ ರೀತಿಯ ಎಲ್ಲಾ ಜನರ ಪಾಪಗಳಿಗೋಸ್ಕರ ಸತ್ತನು. Now if you feel that this gives you a license to sin, you have not understood the message of the cross. ಆದರೆ ನಿಮಗೆ ಕ್ರೂಜೆಯ ಈ ಒಂದು ಸಂದೇಶವು ಅರ್ಥವಾಗದೆ ಹೋಗಬಹುದು. If you understand what Jesus has done by forgiving your sins, you will live a life the way that pleases him. ದೇವರನ್ನು ಮೆಚ್ಚಿಸುವಂತಹ ಒಂದು ಜೀವಿತವನ್ನು ನೀವು ಅನುಭವಿಸುತ್ತೀರಿ ಹಾಗೂ ಜೀವಿಸುತ್ತೀರಿ. And in the process when you fall, you can come back to God with confidence. ನಿಮ್ಮ ಎಲ್ಲ ಬೀಳುವಿಕೆಯಲ್ಲಿ ಕೂಡ ನೀವು ದೇವರ ಮುಂದೆ ಧೈರ್ಯವಾಗಿ ಬರಬಹುದು. And receive forgiveness from him. ಹಾಗೂ ದೇವರಿಂದ ನೀವು ಕ್ಷಮಿಸುವಿಕೆಯನ್ನು ತೆಗೆದುಕೊಳ್ಳಬಹುದು. While the forgiveness of sins and the grace is not a license to sin, but it is a comfort, courage, confidence to come to God when you fall in sin. ದೇವರ ಕೃಪೆ ಇದೆ ಎಂಬುದಾಗಿ ನಾವು ಹೇಳುವಾಗ ನಾವು ಸುಮ್ಮನೆ ಪಾಪದಲ್ಲಿ ಬೀಳುವುದಲ್ಲ, ಆದರೆ ಪಾಪದಲ್ಲಿ ಬಿದ್ದಾಗ ಕೂಡ ದೇವರ ಕೃಪೆಯು ನಮ್ಮನ್ನು ನಡೆಸುತ್ತದೆ ಎಂಬುದಾಗಿ. Another interesting thing in this is, the tombs of many dead people are opened. ತುಂಬಾ ಸಮಾಧಿಗಳು ಅದು ತೆರೆಯಲ್ಪಟ್ಟಿತು. Saints of the Old Testament. ದೇವ ಭಕ್ತರ ಸಮಾಧಿಗಳು. But interestingly, till Jesus resurrected, the bodies did not come out. ಆದರೆ ದೇವರು ಎಬ್ಬಿಸಲ್ಪಡೋ ತನಕ ಅವರ ದೇಹಗಳು ಹೊರಗೆ ಬರಲಿಲ್ಲ. If you read the text carefully, ನೀವು ಅದನ್ನು ಓದಿದರೆ, on Good Friday,
ಶುಭ ಶುಕ್ರವಾರ At around 3 p.m., 3 ಗಂಟೆಯ when the ಸಮಯದಲ್ಲಿ earthquake happened, ಪ್ರಳಯವು ಆದಾಗ the tombs were opened, ಸಮಾಧಿಗಳು ತೆರೆದವು, but dead people did not walk out. ಆದರೆ ಭಕ್ತರ ದೇಹಗಳು ಅದು ಹೊರಗೆ ಬರಲಿಲ್ಲ. They had to wait for the resurrection of Jesus. ಆದರೆ ದೇವರ ಎಬ್ಬಿಸಲ್ಪಡುವಿಕೆಯನ್ನು ಅವರು ಕಾಯುತ್ತಾ ಇದ್ದರು. What is this kind of resurrection? ಇದು ಯಾವ ರೀತಿಯ ಒಂದು It's ಎಬ್ಬಿಸಲ್ಪಡುವಿಕೆ? just symbolic that all of us are going to have resurrected life. ಇದು ನಮಗೆ ತೋರಿಸಲ್ಪಡುತ್ತದೆ, ನಮ್ಮೆಲ್ಲರಿಗೂ ಕೂಡ ಅದು ಎಬ್ಬಿಸಲ್ಪಡುವ Was the resurrection of these people who came out of the tombs is same as the resurrection of Jesus? ಇದು ಭಕ್ತರ ದೇಹಗಳು ಬರುವುದು ಹಾಗೂ ದೇವರು ಎಬ್ಬಿಸಲ್ಪಡುವುದು ಇದು ಎರಡು ಒಂದೇ No. ಅಲ್ಲ. Jesus is the only person who is resurrected from the dead. ಆದರೆ ಸತ್ತವರಿಂದ ಎಬ್ಬಿಸಲ್ಪಟ್ಟದ್ದು ಅದು ಯೇಸು And ಮಾತ್ರ. all of us are waiting for our turn. ಹಾಗೂ ನಾವೆಲ್ಲರೂ ನಮ್ಮ ಒಂದು ಟರ್ನ್ಗೋಸ್ಕರ But we can compare these dead bodies coming back to life as that of Lazarus' death. ಆದರೆ ನಿದ್ದೆ ಹೋಗಿದ್ದ ಭಕ್ತರ ದೇಹಗಳು ಎದ್ದಿರುವುದನ್ನು ಲಾಜರಸನ ಇದಕ್ಕೆ ಹೋಲಿಸಬಹುದು. Why do I say that? ಯಾಕೆ ನಾನು ಹೇಳುತ್ತೇನೆ? Because if they resurrected like Jesus, ಯಾಕಂದ್ರೆ ದೇವರ ರೀತಿಯಲ್ಲಿ ಎಬ್ಬಿಸಲ್ಪಟ್ಟರು. they didn't have the tombs to be open to come out. ಆದರೆ ಹೊರಬರುವುದಕ್ಕೋಸ್ಕರ ಸಮಾಧಿಗಳು ತೆರೆಯಲ್ಪಡಬೇಕು. The resurrected bodies can walk through the tombs. ಆದರೆ ಎಬ್ಬಿಸಲ್ಪಟ್ಟ ಒಂದು ದೇಹಗಳು ಸಮಾಧಿಯಲ್ಲಿ ನಡೆಯಬಹುದು. That's what Jesus did. ಅದೇ ದೇವರು ಮಾಡಿದ. He walked through the closed doors. ಆತನು ಮುಚ್ಚಲ್ಪಟ್ಟ ಒಂದು ಡೋರ್ಗಳಲ್ಲಿ ನಡೆದನು. For all those who are foodies, ಯಾರಿಗೆಲ್ಲ ಊಟ ಮಾಡೋದು your resurrected bodies can eat food. ನೀವು ಎಬ್ಬಿಸಲ್ಪಟ್ಟಾಗ ನೀವು ಚೆನ್ನಾಗಿ ತಿನ್ನಬಹುದು. On the day of resurrection, Jesus made a good, continental breakfast, grilled fish and bread. ಬ್ರೆಡ್ ಹಾಗೂ ಮೀನನ್ನು ಆತನು ಮಾಡಿದನು. And also Jesus said, until my kingdom comes, I'll not be drinking wine with you again. Your resurrected bodies can drink wine. ನಾನು ಸಮಯ ಬರುವವರೆಗೆ ನಾನು ನಿಮ್ಮ ಜೊತೆ ಊಟ ಮಾಡಲು ಸಾಧ್ಯ. You're wondering how our resurrected bodies would be. ನಾವು ಎಬ್ಬಿಸಲ್ಪಟ್ಟಾಗ ನಮ್ಮ ದೇಹಗಳು ಯಾವ ರೀತಿಯಲ್ಲಿರಬಹುದು? Now we cannot fully understand. ಅದನ್ನು ನಾವು ಸಂಪೂರ್ಣವಾಗಿ ಅರ್ಥೈಸಲು ಸಾಧ್ಯ. But I can illustrate this through how a caterpillar becomes a butterfly. ಒಂದು ಸಣ್ಣ ಹುಳವು ಅದು ಚಿಟ್ಟೆಯಾಗಿ ಯಾವ ರೀತಿ ಮಾರ್ಪಡುತ್ತದೆ ಅದನ್ನು. Caterpillar can be compared to our earthly life. ಈ ಹುಳವು ಅದು ಒಂದು ನಮ್ಮ ಲೋಕದ ಜೀವಿತಕ್ಕೆ ಹೋಲಿಸುತ್ತದೆ. Butterfly can be compared to our resurrected life. ಆ ಚಿಟ್ಟೆಯು ನಾವು ಎಬ್ಬಿಸಲ್ಪಟ್ಟಂತ ಜೀವಿತಕ್ಕೆ ಹೋಲಿಸುತ್ತದೆ. While there is a continuity, there is also a difference. ಅದು ಒಂದು ಕಂಟಿನ್ಯೂ ಆಗಿ ನಡೆಯುತ್ತದೆ, ಆದರೆ ಅದು ಬೇರ್ಪಡಿಸುವಿಕೆ ಕೂಡ ಇದೆ. The body of the caterpillar is designed for the life below. ಹುಳವು ಅದು ಲೋಕದಲ್ಲಿ ಜೀವಿಸಲು But while the body of the butterfly is designed to fly in the air, it belongs to the places above. ಅದರ ಚಿಟ್ಟೆಗೆ ರೆಕ್ಕೆಗಳಿದೆ, ಅದು ಹಾರಲು ಮಾರ್ಪಡುತ್ತದೆ. The caterpillar draws its significance and value from what it will become, not for what it is. ಹುಳವು ಅದು ಏನು ಮುಂದಕ್ಕೆ ಆಗುತ್ತದೆಯೋ ಅದರ ಮೇಲೆ ಬೆಲೆಯನ್ನು ಕೊಡುತ್ತದೆ. So likewise we will be defined and valued for what we will become, but not what we are. ನಾವು ಈಗ ಏನಾಗಿದ್ದೇವೋ ಅದಕ್ಕೆ ಬೆಲೆ ಅಲ್ಲ, ಮುಂದಕ್ಕೆ ನಾವು ಏನಾಗುತ್ತೇವೆ ಅದರ ಮೇಲೆ ನಮ್ಮ ಬೆಲೆಯು ಆಧಾರಿತವಾಗಿದೆ. Just like while this caterpillar is in a stage can never fully understand how the body is going to get transformed into a body of butterfly, it can never imagine. ಈ ಒಂದು ಸಣ್ಣ ಹುಳಕ್ಕೆ ಯಾವುದೇ ಒಂದು ಸುಳಿವಿಲ್ಲ, ಒಂದು ದಿನ ನಾನು ಯಾವ ರೀತಿ ಚಿಟ್ಟೆಯಾಗಿ ಮಾರ್ಪಡುತ್ತೇನೆ ಎಂಬುದು. But as we sit here, we might not have an idea how our glorified resurrected body would look like one day. ಆದರೆ ಎಬ್ಬಿಸಲ್ಪಟ್ಟ ಒಂದು ದೇಹಗಳು ಒಂದು ದಿನ ನಮ್ಮದು ಯಾವ ರೀತಿಯಾಗಿರುತ್ತದೆ ಎಂಬುದು ನಮಗೆ ಸಂಪೂರ್ಣವಾಗಿ ಅರ್ಥೈಸಲು ಸಾಧ್ಯವಾಗದೆ But we can be ಹೋಗಬಹುದು. certain that we are going to, all of us who believe in Jesus will have resurrected bodies. ಆದರೆ ಯೇಸುವನ್ನು ನಂಬುವಂತ ನಾವೆಲ್ಲರೂ ಎಬ್ಬಿಸಲ್ಪಟ್ಟ ಜೀವಿತವು ನಮಗೆ ಸಿಗುತ್ತದೆ ಎಂಬುದಾಗಿ ನಾವು ನಂಬಬಹುದು. All these bodies are perishing. ಈ ಎಲ್ಲಾ ದೇಹವು ಅದು ನಾಶವಾಗಿ ಹೋಗುವಂತದ್ದು. No matter what you do to this body, ಈ ದೇಹದ ಜೊತೆ ನೀವು ಏನು ಬೇಕಾದ್ರೂ ಮಾಡಬಹುದು, it's all perishing. ಇದೆಲ್ಲವೂ ನಾಶವಾಗುವಂತದ್ದು. But we are going to get a resurrected body. ಆದರೆ ಒಂದು ಒಳ್ಳೆಯ ಎಬ್ಬಿಸಲ್ಪಟ್ಟ ದೇಹವು ನಮಗೆ ಸಿಗುತ್ತದೆ. And that body will be just like the body of our Jesus. ಅದು ಯೇಸುವಿನ ದೇಹಕ್ಕೆ ಸಮಾನವಾಗಿರುವಂತದ್ದು. Hallelujah! All your aches and pains and everything will be gone one day. ನಿಮ್ಮೆಲ್ಲ ಕಷ್ಟಗಳು ನೋವುಗಳು ಒಂದು ದಿನ ಹೋಗುವಂತದ್ದು. All that you are facing in this body will be over one day. ಈ ದೇಹದಲ್ಲಿ ಅನುಭವಿಸುವ ಎಲ್ಲಾ ಕಷ್ಟಗಳು. Oh, what a glorious hope that we have, the children of God. ಎಷ್ಟೊಂದು ಒಳ್ಳೆಯ ನಿರೀಕ್ಷೆಯು ದೇವರು ನಮಗೆ ಕೊಟ್ಟಿದ್ದಾನೆ. All our tears will be wiped one day. ನಮ್ಮೆಲ್ಲ ಕಣ್ಣೀರು ಅದು ಹೋಗುವಂತದ್ದು. All our pain is going to be done with one day. ನಮ್ಮ ನೋವುಗಳೆಲ್ಲ ನಾಶವಾಗುವಂತದ್ದು. All our shame is going to end one day. ಎಲ್ಲ ನೋವುಗಳು ಕಷ್ಟ ಸಂಗತಿಗಳು. All our problems and difficulties will be
over one day. ಎಲ್ಲ ನೋವಿನ ಕಷ್ಟದ ಪರಿಸ್ಥಿತಿಗಳು We ಅದು can go through ಬದಲಾಗುತ್ತದೆ. any situation by this hope that we have in Christ Jesus. ನಾವು ಯಾವುದೇ ಸಮಯವನ್ನು ಪರಿಸ್ಥಿತಿಯನ್ನು ನಾವು ಹಾದು ಹೋಗಬಹುದು, ಯಾಕಂದ್ರೆ ದೇವರು ನಮಗೆ ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ. As we celebrate this Good Friday, ಈ ಒಂದು ಶುಕ್ರವಾರವನ್ನು ನಾವು as we celebrate what Jesus has done on the cross, ಯೇಸುವು ಕ್ರೂಜಲ್ಲಿ ಏನನ್ನು ಮಾಡಿದ್ದಾನೆ ಎಂಬುದನ್ನು ನಾವು ಆಚರಿಸುವಾಗ let us understand what God has done to us. ದೇವರು ನಮಗೋಸ್ಕರ ಏನು ಮಾಡಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. 3 miracles on the cross. 3 ಮಹತ್ ಕಾರ್ಯಗಳು ಕ್ರೂಜೆಯ ಮೇಲೆ. First miracle, ಮೊದಲನೇ ಮಹತ್ ಕಾರ್ಯ darkness. ಕತ್ತಲೆಯು ಕವಿದಿತು. What does that talk about? ಕತ್ತಲೆಯು ಏನನ್ನು ಹೇಳುತ್ತದೆ? The judgment is over. ತೀರ್ಪು ಅದು ಮುಗಿಯಿತು. Second miracle, ಎರಡನೇ ಮಹತ್ ಕಾರ್ಯ veil being torn open. ಪರದೆಯು ಅದು ಹರಿಯಲ್ಪಟ್ಟಿತು. The separation is over. ಬೇರ್ಪಡಿಸುವಿಕೆ ಮುಗಿಯಿತು. The earthquake happening. ಪ್ರಳಯವು ಆಯಿತು. Third one, ಮೂರನೆಯದು it talks about the era of law is over and grace is opened. ಶಾಸ್ತ್ರವು ಮುಗಿಯಿತು, ಆದರೆ ದೇವರ ಕೃಪೆಯು ಬಂದಿತು. So we all rise up in God's presence this ದೇವರ morning. ಸನ್ನಿಧಾನದಲ್ಲಿ ನಾವು ಎದ್ದು ನಿಂತುಕೊಳ್ಳುವ.